ಹೆಲೋ ಫ್ರೆಂಡ್ಸ್. ಸೊ ನಾನು ನಿಮಗೆ ಹೇಳ್ದಂಗೆ ಈ ಒಂದು ಟಾಪಿಕಲ್ಲಿ ನಾವು ಇಂಪಾರ್ಟೆನ್ಸ್ ಆಫ್ ದಿ ಕೋರ್ ಸಬ್ಜೆಕ್ಟ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಯಾವುದೇ ಒಂದು ಕೋರ್ ಸಬ್ಜೆಕ್ಟ್ ಅಂದರೆ ಏನು? ನೀವೊಂದು ಎಕ್ಸಾಂಪಲ್ ತೊಗೊಳ್ಳಿ. ಒಂದು ಮನೆ ಕಟ್ತಿರ್ತೀರ, ಮನೆಗೆ ನಾವು ಹೇಗೆ ಒಂದು ಏನಂತಾರೆ ಬುನಾದಿ ಮತ್ತು ಪಿಲ್ಲರ್ನ ಹೇಗೆ ಹಾಕ್ತೀವೋ, ಅದಾದಮೇಲೆ ನಮ್ಮ ಮನೆದು ಸ್ಟ್ರೆಂತು ಮತ್ತು ಎಷ್ಟು ಫ್ಲೋರ್ನ ನಾವು ಕಟ್ಬೋದು ಅಂತ ಅದು ನಮ್ಮ ಒಂದು ಏನಂತಾರೆ ಡಿಸೈಡ್ ಮಾಡುತ್ತೆ ನಮ್ಮ ಫ್ಯೂಚರ್ನ. ಓಕೆ, ಎಷ್ಟು ಫ್ಲೋರ್ನ ಕಟ್ಬೋದು. ಅದೇ ಥರ ಒಂದು ಕೋರ್ ಸಬ್ಜೆಕ್ಟ್ ಅನ್ನೋದು ಒಂದು ಸಿವಿಲ್ ಸರ್ವಿಸ್ ಎಕ್ಸಾಮ್ಗೆ, ಯಾವುದೇ ಒಂದು ಗೌರ್ಮೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗಬೇಕಾದ್ರೆ ಕೋರ್ ಸಬ್ಜೆಕ್ಟು ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳ್ತೀನಿ, ಕೋರ್ ಸಬ್ಜೆಕ್ಟ್ ಮೇಲೇ ಪಿ ಸಿಯಿಂದ ಡಿ ಸಿವರೆಗೂ ಅಂದ್ಕೊಳ್ಳಿ ನೀವು. ಆ ಒಂದು ಕಾನ್ಸೆಪ್ಟ್ ಲೆವೆಲ್ನ ತಿಳ್ಕೊಳ್ಳೋದಿದೆ ಅಲ್ವಾ, ಕೋರ್ ಸಬ್ಜೆಕ್ಟ್ ಮೇಲೇ ಪ್ರತಿ ಒಂದು ಎಕ್ಸಾಮ್ನು ನಡೆಯೋದು. ಇವಾಗ ನಿಮ್ಮದೇನು ಎಕ್ಸಾಂಪಲ್, ನೀವು ಪಿ ಸಿ ಎಕ್ಸಾಮು, ಎಸ್ ಡಿ ಎ ಎಕ್ಸಾಮು, ಎಫ್ ಡಿ ಎ ಎಕ್ಸಾಮು ಬರೀತಿರ್ತೀರ. ಆವಾಗ ಏನಾಗುತ್ತೆ, ಕೋರ್ ಸಬ್ಜೆಕ್ಟು ಮಿನಿಮಮ್ ಆಗಿ ಕೇಳ್ತಾರೆ. ಎಕ್ಸಾಂಪಲ್ ಹೇಳ್ತೀನಿ, ಒಂದು ಎಕನಾಮಿಕ್ಸು ಒಂದು ಇದು ತಗೊಳ್ಳಿ. ಎಕನಾಮಿಕ್ಸ್ನ ತಗೊಂಡಾಗ ನೀವು ಎಕನಾಮಿಕ್ಸಲ್ಲಿ ಏನು ಮಾಡ್ತೀರಾ, ಒಂದು ಸಿಂಪಲ್ ಕ್ವೆಶನ್ ತಗೊಳ್ಳಿ. ಏನು? RBI ನಿಮ್ಗೆ ಗೊತ್ತಿದೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೆಪೋ ರೇಟು, ರಿವರ್ಸ್ ರೆಪೋ ರೇಟು ಇದನ್ನು ಬಿಡುಗಡೆ ಮಾಡುತ್ತೆ. ಓಕೆ, ಸೊ ರೆಪೋ ರೇಟು, ರಿವರ್ಸ್ ರೆಪೋ ರೇಟು, ನೀವು ಕೋರ್ ಸಬ್ಜೆಕ್ಟ್ನ ಜ್ಞಾನ ಇದ್ದರೆ ಪಿ ಸಿ ಎಕ್ಸಾಮಲ್ಲಿ ಏನು ಕೇಳ್ಬೋದು? ಪಿ ಸಿ ಎಕ್ಸಾಮಲ್ಲಿ ರೆಪೋ ರೇಟ್ ಬಿಡುಗಡೆ ಮಾಡುವ ಸಂಸ್ಥೆ ಯಾವುದು? ಓಕೆ, ಇಲ್ಲ ಅಂದರೆ ಇನ್ನು ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಒಂದು ಲೆವೆಲ್ಗೆ ಎಕ್ಸಾಮ್ ಟಫ್ ಆಗ್ತಿದೆ. ಸೊ ಅವಾಗ ಏನಾಗ್ಬೋದು, ರೆಪೋ ರೇಟಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆ ಅಂತ ಒಂದೆರಡು ಹೇಳಿಕೆ ಕೊಡ್ಬೋದು. ಇದನ್ನು RBI ತ್ರೈಮಾಸಿಕವಾಗಿ ಬಿಡುಗಡೆ ಮಾಡುತ್ತದೆ, ಇಲ್ಲಾಂದರೆ ಫೈನಾನ್ಸ್ ಮಿನಿಸ್ಟ್ರಿ ಇದನ್ನು ಬಿಡುಗಡೆ ಮಾಡುತ್ತದೆ ಅಂತ ನಿಮ್ಗೆ ಪಿ ಸಿ ಎಕ್ಸಾಮಿಗೆ ಕೇಳ್ಬೋದು. ಆವಾಗ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ? ಹೇಳಿಕೆ 1 ಸರಿ, ಹೇಳಿಕೆ 2 ಸರಿ, ಅಥವಾ 1 ಮತ್ತು 2 ಸರಿ, ಮೇಲೇನು ಯಾವುದು ಅಲ್ಲ. ಅಂದರೆ ನಾನು ಹೇಳ್ತಿರೋದು ಅಟ್ ದ ಟಫೆಸ್ಟ್ ಲೆವೆಲ್ಗೆ ಏನಾದರೂ ಕೇಳಬೇಕು ಅಂದರೆ ಇದನ್ನು ಹೀಗೆ ಕೇಳ್ಬೋದು. ಅದೇ ನೀವು ಒಂದು KAS, IAS, UPSC ಎಕ್ಸಾಮ್ ಏನಾದರೂ ಬರೆದ್ರೆ ಅದನ್ನು ಸ್ವಲ್ಪ ಇನ್ನಷ್ಟು ಸ್ಟ್ಯಾಂಡರ್ಡ್ಗೆ ಕೇಳ್ತಾರೆ. ಎಕ್ಸಾಂಪಲ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಂತ ಕೇಳಿ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಒಂದು 3 ಹೇಳಿಕೆ ಕೊಡ್ತಾರೆ ಅವರು. ಓಕೆ, ಅಂದರೆ ರೆಪೋ ರೇಟ್ ಇಂಪ್ಯಾಕ್ಟ್ಸ್ ದ ಇನ್ಫ್ಲೇಷನ್, ಅಂದರೆ ರೆಪೋ ರೇಟು ಹಣದುಬ್ಬರ ಅಂತ ಏನು ಹೇಳ್ತೀವಿ ಅದ್ರ ಮೇಲೆ ಒಂದು ಪರಿಣಾಮ ಬೀರುತ್ತೆ. ರೆಪೋ ರೇಟ್ ಜಾಸ್ತಿ ಮಾಡೋದರಿಂದ ಬ್ಯಾಂಕು ಸಾಲ ಕೊಡೋ ಕೆಪಬಿಲಿಟಿ ಜಾಸ್ತಿ ಮಾಡುತ್ತೆ. ರೆಪೋ ರೇಟ್ ಜಾಸ್ತಿ ಮಾಡೋದರಿಂದ ಬಾರೋವರ್ಸ್ ಅಂದರೆ ಯಾರು ಸಾಲ ತಗೋತಾರೆ ಅವ್ರಿಗೆ ಅನುಕೂಲ ಆಗುತ್ತೆ, ಇಲ್ಲ ಅನಾನುಕೂಲ ಆಗುತ್ತೆ ಅಂತ ಒಂದು 3-4 ಸ್ಟೇಟ್ಮೆಂಟ್ ಕೊಟ್ಟು, ಆಲ್ ದಿ ಅಬೌವ್ ಸ್ಟೇಟ್ಮೆಂಟ್ ಆರ್ ಟ್ರೂ, ಓನ್ಲಿ 1 is true, 2 is true, ಆ ಥರ ಒಂದು ಸಿಸ್ಟಮಲ್ಲಿ ಕೇಳ್ತಾರೆ. ಸೊ ಇಲ್ಲಿ ನೀವು ಏನು ತಿಳ್ಕೊಂಡ್ರಿ, ಎಕನಾಮಿಕ್ಸಲ್ಲಿ, ಸೊ ಬರೀ ಎಕನಾಮಿಕ್ಸ್ ಅಲ್ಲ, ಬೇರೆ ಬೇರೆ ಸಬ್ಜೆಕ್ಟ್ನು ಕೂಡ ನಾವು ಕೋರ್ ಸಬ್ಜೆಕ್ಟ್ ಅಂತ ಕರಿತೀವಿ. ಸೊ ಪಿ ಸಿ ಎಕ್ಸಾಮಲ್ಲಿ ನಿಮಗೆ ರೆಪೋ ರೇಟ್ ಅನ್ನೋ ಕಾನ್ಸೆಪ್ಟ್ ಗೊತ್ತಿರಬೇಕು. ನೀವೇನಾದರೂ KAS, UPSCಗೆ ಏನಾದರೂ ಪ್ರಿಪ್ರೇಷನ್ ಆದರೆ ಆ ರೆಪೋ ರೇಟ್ದು ಸರೌಂಡಿಂಗ್ 360 ಡಿಗ್ರಿ ಅಂತ ಏನು ಕರಿತೀವಿ ಅದನ್ನು ತಿಳ್ಕೊಬೇಕಾಗುತ್ತೆ. ಓಕೆ, ಸೊ ಇವಾಗ ಹಾಗಾದರೆ ಕೋರ್ ಸಬ್ಜೆಕ್ಟ್ಗಳು ಯಾವ್ಯಾವು ಅಂತ ನಿಮಗೆ ಮೈಂಡಲ್ಲಿ ಬರ್ಬೋದು. ಓಕೆ, 1 ಪಾಲಿಟಿ, ಓಕೆ, ಎಕನಾಮಿಕ್ಸ್, ಜಿಯೋಗ್ರಫಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, 5ನೇದು ಹಿಸ್ಟ್ರಿ. ನಾನು ಯಾಕೆ ಹಿಸ್ಟ್ರಿನ 5ನೇದು ಅಂತ ಹೇಳ್ತಿದ್ದೀನಂದರೆ, ಹಿಸ್ಟ್ರಿ ನೀವು ಓದಿದರೆ ಹಿಸ್ಟ್ರಿನೂ ಕ್ರಿಯೇಟ್ ಮಾಡ್ಬೋದು, ಇಲ್ಲಾಂದರೆ ಇದನ್ನು ತೀರಾ ಡೀಪಾಗಿ ಓದ್ತಿದ್ರೆ ನಿಮ್ಮ ಹಿಸ್ಟ್ರಿನೇ ಡಿಲೀಟ್ ಆಗಿಬಿಡುತ್ತೆ. ಯಾಕೆ ಅಂತ ಹೇಳ್ತೀನಿ ಸ್ನೇಹಿತರೆ, ಹಿಸ್ಟ್ರಿ ಅನ್ನೋ ಒಂದು ಸಬ್ಜೆಕ್ಟು ಇದಕ್ಕೆ ತುಂಬ ಆ್ಯಂಗಲ್ ಇದ್ದಾವೆ. ಒಬ್ಬ ಕ್ವೆಶನ್ ಕೇಳೋಕ್ಕೆ ಹೇಗೆ ಬೇಕಾದರೂ ಹೋಗ್ಬೋದು. ಎಕ್ಸಾಂಪಲ್, ನೀವು 2024 ಆಗಸ್ಟಲ್ಲಿ ಒಂದು KAS ಎಕ್ಸಾಮ್ ನಡೀತು. ಅದರಲ್ಲಿ ನೀವು ಹಿಸ್ಟ್ರಿ ಕ್ವೆಶನ್ನ ತೆಗೆದು ನೋಡಿ. ನಾನು 5 ವರ್ಷದಿಂದ ಓದ್ತಿದ್ದೀನಪ್ಪ ಅನ್ನೋ ಕ್ಯಾಂಡಿಡೇಟ್ಗೂ ಕೂಡ ಈ ರೀತಿಯೂ ಕೇಳ್ಬೋದಾ ಹಿಸ್ಟ್ರಿ ಅಂತ ಬರುತ್ತೆ. ಅದೇ ನೀವು ಪಾಲಿಟಿಕ್ಸು, ಜಿಯೋಗ್ರಫಿ, ಎಕನಾಮಿ,
ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಒಂದು ಈ 4 ಪಿಲ್ಲರ್ಗಳು ಏನಿದ್ದಾವೆ ಇದನ್ನು ನೀವೇನಾದರೂ ಸ್ವಲ್ಪ ಮಟ್ಟಿಗೆ ಒಂದು ಕೋರ್ ಸ್ಟ್ರೆಂತ್ ಅಂತೀವಲ್ಲ, ಕೋರ್ ಸ್ಟ್ರೆಂತು ಇದನ್ನು ನೀವು ಬೆಳೆಸ್ಕೊಂಡ್ಬಿಟ್ರೆ ನೀವು ಬೇರೆ ಯಾವುದೇ ಒಂದು ಕ್ವೆಶನ್ ಬಂದರೂ ಕೂಡ ಅದನ್ನು ಟ್ಯಾಕಲ್ ಮಾಡುವಂಥ ಕೆಪಬಿಲಿಟಿ ನಿಮಗೆ ಬರುತ್ತೆ. ಓಕೆನಾ? ಸೊ ಹಾಗಾದರೆ ಯಾಕೆ ಕೋರ್ ಸಬ್ಜೆಕ್ಟ್ ಇಂಪಾರ್ಟೆಂಟು ಅಂತ ಇನ್ನೊಂದು ಸಲ ನಿಮಗೆ ನಾನೇನಾದರೂ ನೆನಪು ಮಾಡಿದ್ರೆ ಒಂದು ಇಂಪಾರ್ಟೆಂಟ್ ಹೇಳ್ತೀನಿ. ಎಕ್ಸಾಂಪಲು ಇವಾಗ ಯಾವುದು 2025 ಜೂನ್ ನಡೀತಿದೆ. ಸೊ ಒಂದು PCA ಎಕ್ಸಾಮು ಇಲ್ಲ SDA ಎಕ್ಸಾಮು ಇಲ್ಲ FDA ಎಕ್ಸಾಮು ಇಲ್ಲ PSI ಎಕ್ಸಾಮು ಕಾಲ್ಫಾರ್ಮ್ ಮಾಡ್ತಾರೆ ಅಂದ್ಕೊಳ್ಳಿ. ಸೊ ಇವಾಗ ಏನಾದರೂ ಕಾಲ್ಫಾರ್ಮ್ ಮಾಡಿದ್ರೆ ಎಕ್ಸಾಂಪಲು ಒಂದು ಡಿಸೆಂಬರ್ ಟೈಮಲ್ಲಿ ಎಕ್ಸಾಮ್ ನಡೀತೆ ಅಂದ್ಕೊಳ್ಳಿ, 2025 ಡಿಸೆಂಬರ್. ಸೊ ನೀವು ಇಷ್ಟು ಕಮ್ಮಿ ಸಮಯದಲ್ಲಿ ಕೋರ್ ಸಬ್ಜೆಕ್ಟ್ನ ಕವರ್ ಮಾಡೋಕ್ಕಾಗುತ್ತಾ ಅಂತ ಒಂದು ಕ್ವೆಶನ್ ಬರ್ಬೋದು. ಓಕೆ, ಸೊ ಈ ಕ್ವೆಶನ್ನ ಆನ್ಸರು ನನ್ನ ಪ್ರಕಾರ ನೋ. ಯಾಕಂದರೆ ಒಬ್ಬ ವ್ಯಕ್ತಿ, ನಾನು ನಿಮಗೆ ಮತ್ತೆ ಹೇಳ್ತಿದ್ದೀನಿ, ಕೋರ್ ಸಬ್ಜೆಕ್ಟ್ ಅನ್ನೋದು ಒಂದು ಸ್ಟ್ರೆಂತು. ಎಕ್ಸಾಂಪಲು ಇವಾಗ ನೀವು 10 ಕಿಲೋಮೀಟ್ರ್ ಓಡಬೇಕು. 10 ಕಿಲೋಮೀಟ್ರ್ ಓಡಬೇಕನ್ನೋ ಒಂದು ಪರಿಸ್ಥಿತಿ ಬಂದಾಗ ನೀವು ಡೈಲಿ ಸ್ವಲ್ಪ ಓಡಿಬಿಟ್ಟು ಡೈಲಿ 1 ಕಿಲೋಮೀಟರು 1.5 ಕಿಲೋಮೀಟ್ರ್ ಈ ಥರ ಪ್ರಾಕ್ಟೀಸ್ ಮಾಡಿಕೊಂಡು ನೀವು 3-4 ಮಂತ್ಸ್ ನಿಮ್ಮ ಏನಂತಾರೆ ಎಂಡ್ಯೂರೆನ್ಸ್ನ ಸ್ಟ್ರೆಂಥನಿಂಗ್ ಮಾಡ್ಕೊಂಡಾಗ ಎಕ್ಸಾಂಪಲ್ ನಿಮಗೆ 10 ಕಿಲೋಮೀಟ್ರ್ ಓಡಿಯಪ್ಪ ನಿಮಗೆ ಪಾಸ್ ಮಾಡ್ತೀವಿ ಅಂದಾಗ 10 ಕಿಲೋಮೀಟ್ರ್ ನೀವು ಓಡಲಿಕ್ಕೆ ಕ್ಯಾಪಬಲ್ ಇರ್ತೀರ. ಅದೇ ಥರ ಕೋರ್ ಸಬ್ಜೆಕ್ಟ್ ಅನ್ನೋದನ್ನ ನೀವು ಎಕ್ಸಾಂಪಲ್ 1 ಇಯರ್ ಸ್ಟಡಿ ಪ್ಲ್ಯಾನ್ ಏನಾದರೂ ನೀವು ಮಾಡಿಕೊಂಡ್ರೆ 1 ಇಯರ್ ಸ್ಟಡಿ ಪ್ಲ್ಯಾನ್ ಮಾಡಿಕೊಂಡ್ರೆ ಇದರಲ್ಲಿ 75% ಟೈಮು ಕೋರ್ ಸಬ್ಜೆಕ್ಟು, 25% ಟೈಮು ಅದರ್ಸ್ ಲೈಕ್ ಕರೆಂಟ್ ಅಫೇರ್ಸ್, ಆ್ಯಪ್ಟಿಟ್ಯೂಡ್ ಮತ್ತು ರೀಸನಿಂಗು ಮತ್ತು ಪ್ರೀವಿಯಸ್ ಇಯರು ಕ್ವೆಶನ್ ಆ್ಯಂಡ್ ಆನ್ಸರ್. ಈ ಸ್ಟ್ರಾಟಜಿನ ನೀವು ಅಡಾಪ್ಟ್ ಮಾಡ್ಕೋಬೇಕು. ಯಾಕೆ ಈ ಸ್ಟ್ರಾಟಜಿನ ನಾವು ಅಡಾಪ್ಟ್ ಮಾಡ್ಕೋಬೇಕು ಅಂತ ಹೇಳ್ತಿದ್ದೀನಿ ಅಂದರೆ, ಯಾವ ವ್ಯಕ್ತಿ ಕೋರ್ ಸಬ್ಜೆಕ್ಟಲ್ಲಿ ನೆಕ್ಸ್ಟ್ ಪೇಜ್ ತಗೋತೀನಿ. ಕೋರ್ ಸಬ್ಜೆಕ್ಟಲ್ಲಿ ಗ್ರಿಪ್ನ ಪಡ್ಕೋತಾನೋ, ಪದೇ ನಾನು ಅದನ್ನೇ ಹೇಳ್ತೀನಿ, ಕೋರ್ ಸಬ್ಜೆಕ್ಟ್. ಓಕೆ, ಯಾವ ವ್ಯಕ್ತಿ ಕೋರ್ ಸಬ್ಜೆಕ್ಟಲ್ಲಿ ಒಂದು ಸ್ಟ್ರೆಂತ್ನ ಪಡ್ಕೋತಾನೋ ಆ ವ್ಯಕ್ತಿ PC ಇಂದ DC ವರೆಗೂ ಎಕ್ಸಾಮ್ ಓದಲಿಕ್ಕೆ ಕ್ಯಾಪಬಿಲಿಟಿ ಇದ್ದಾನೆ ಅಂತ. ಯಾಕೆ ಅಂತ ಹೇಳಿದ್ರೆ, ಇವಾಗ ನೀವೊಂದು 1 ಇಯರ್ ಓದಿದ್ರಿ, ಈ ವರ್ಷ ನಿಮಗೆ PC ಎಕ್ಸಾಮೋ, PSI ಎಕ್ಸಾಮೋ, FDA ಎಕ್ಸಾಮೋ, SDA ಎಕ್ಸಾಮೋ ಯಾವುದೋ ಒಂದು ಆಗಲಿಲ್ಲ. ಸೊ ಆವಾಗ ಇನ್ನೊಂದು ವರ್ಷ ನೀವು ಓದ್ತಾನೆ ಇರ್ತೀರಾ, ಇಲ್ಲಾಂದರೆ ಮಿಡ್ಲಲ್ಲಿ ಒಂದು 6 ಮಂತ್ ಆಗಲಿ ಇಲ್ಲ ಏನೋ ಒಂದಾಗಲಿ ಕೆಲಸನೋ ಇಲ್ಲ ಬ್ರೇಕೋ ಇಲ್ಲ ಏನೋ ಒಂದು ಡೈವರ್ಷನ್ ಆಗುತ್ತೆ. ಬಟ್ ಆಮೇಲೆ ಬಂದು ಕಾಲ್ಫಾರ್ಮ್ ಆಗುತ್ತೆ, ಆವಾಗ ನಿಮ್ಗೆ ಇನ್ನೊಂದು 4 ಮಂತ್ಸ್ ಸಿಗುತ್ತೆ. ಆವಾಗ ನೀವು ಓದ್ಕೊಳ್ಳೋ ಒಂದು ಕೆಪಬಿಲಿಟಿ ಇದೆನಾ, ಅದನ್ನು ಡಿಸೈಡ್ ಮಾಡೋದು ಕೋರ್ ಸಬ್ಜೆಕ್ಟು. ನನಗೆ ಎಕನಾಮಿಕ್ಸ್ ಕೋರು, ಪಾಲಿಟಿಕ್ಸ್ ಕೋರ್ ಸಬ್ಜೆಕ್ಟು, ಜಿಯೋಗ್ರಫಿ, ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡೇ ಗೊತ್ತಿಲ್ಲ, ನೀವು ಜಿಯೋಗ್ರಫಿ ಸಬ್ಜೆಕ್ಟ್ನ ಓದ್ತಿರ್ತೀರ. ಜಿಯೋಗ್ರಫಿ ಸಬ್ಜೆಕ್ಟಲ್ಲಿ ನೀವು ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡೇ ನಿಮಗೆ ಗೊತ್ತಿಲ್ಲ, 1 ವರ್ಷ ಓದಿದ್ದೀರಾ. 1 ವರ್ಷ ಓದಿದ ಆದಮೇಲೂ ಕೂಡ ಜಿಯೋಗ್ರಫಿಯಲ್ಲಿ ಲ್ಯಾಟು ಲ್ಯಾಂಗು ನಿಮಗೆ ಕಾನ್ಸೆಪ್ಟೇ ಗೊತ್ತಿಲ್ಲ. ಅದೇ ಅಕ್ಷಾಂಶ ರೇಖಾಂಶ ಅಂತ ಹೇಗೆ ಹೇಳ್ತೀವಿ ಅದು. ಇನ್ನೊಂದು, ಭೂಮಿ ರಚನೆ, ಹೇಗೆ ಭೂಮಿ ತಿರುಗುತ್ತೆ, ಈಸ್ಟ್ ಟು ವೆಸ್ಟಾ, ವೆಸ್ಟ್ ಟು ಈಸ್ಟಾ, ಸೋಲಾರ್ ಎಕ್ಲಿಪ್ಸ್ ಹೇಗಾಗುತ್ತೆ, ಇವೆಲ್ಲ ಏನು ಗೊತ್ತಾ ಫ್ರೆಂಡ್ಸ್, ಒಂದು ಸಲ ತಿಳ್ಕೊಂಡ್ರೆ ಲೈಫ್ ಲಾಂಗ್ ಇರಬೇಕು. ಇದನ್ನು ಈ ಬೇಸಸ್ ಮೇಲೆ ಓಕೆ. ಸೊ ಇವೆಲ್ಲ ಒಂದು ಟೈಮ್ ತಿಳ್ಕೊಳ್ಳೋದಷ್ಟೇ. ಸೋಲಾರ್ ಎಕ್ಲಿಪ್ಸ್ ಹೇಗಾಗುತ್ತೆ, ಸಿಂಪಲ್ಲು. ಅದೇನಾದರೂ ಸೋಲಾರ್ ಎಕ್ಲಿಪ್ಸು ಅಂತ ಕೇಳಿದ್ರೆ ಅದು 4 ಆಪ್ಷನ್ ಕೊಟ್ಟರೆ ನೀವು ಓದಿಲ್ಲ ಅಂದರೂ ಕೂಡ, ನೀವು 1 ವರ್ಷ ಬಿಟ್ಟು 2 ವರ್ಷ ಬಿಟ್ಟು ಎಕ್ಸಾಮ್ ನಡೆದ್ರೂ ಕೂಡ 100 ಮಾರ್ಕ್ಸ್ಗೆ 50 ಮಾರ್ಕ್ಸು ಯಾರು ಪಡ್ಕೋತಾರೆ. ನಾನು 1 ವರ್ಷದ ಹಿಂದೆ ಓದಿದ್ದೆ ಸರ್, ಆದರೂ ಕೂಡ ನಾನು 50 ಮಾರ್ಕ್ಸ್ ತೆಗೆದೆ ಅಂತ ಯಾರಿಗೆ ಈ ಕ್ಯಾಪಬಿಲಿಟಿ ಇದೆನೋ, ಸುಮ್ಮನೆ ABCD ಹಾಕಿ ಅಲ್ಲ, ಯಾವುದೋ ಒಂದು ಆಪ್ಷನ್ ಹಾಕಿ ಅಲ್ಲ,
ವಿತ್ ಕಾನ್ಫಿಡೆನ್ಸು 100ಅಲ್ಲಿ 50% ಅಂದರೆ 50 ಮಾರ್ಕ್ಸ್ ಯಾರಿಗೆ ತಗೊಳ್ಳೋಕ್ಕೆ ಕ್ಯಾಪಬಿಲಿಟಿ ಇದೆಯೋ, ಈವನ್ ಆಫ್ಟರ್ 1 ಇಯರು ನೀವು 6 ಮಂತು ಗ್ಯಾಪ್ ಇದ್ದು ಕೂಡ ಒಂದು ಎಕ್ಸಾಮ್ನ ಬರೆದಾಗ ಈ ಕ್ಯಾಪಬಿಲಿಟಿ ಯಾರಿಗಿದೆನೋ ಅವ್ರಿಗೆ ಡೆಫಿನೆಟ್ಲಿ ನಾನು ಹೇಳ್ತೀನಿ, ನೀವು 3 to 5 ಒಂದು 4 to 6 ಮಂತ್ ಅಂದ್ಕೊಳ್ಳಿ, 4 to 6 ಮಂತ್ ಆ್ಯಕ್ಯುರೇಟ್ ಸ್ಟಡಿ ಪ್ಲ್ಯಾನಿಂದ. ಹೇಗೆ ಆ್ಯಕ್ಯುರೇಟ್ ಸ್ಟಡಿ ಪ್ಲ್ಯಾನು? ನಿಮಗೆ ಕೋರ್ ಸಬ್ಜೆಕ್ಟು ಸ್ಟ್ರೆಂತ್ ಇದೆ ಅಂದರೆ ನೀವು 100 ಮಾರ್ಕ್ಸ್ಗೆ 50 ಮಾರ್ಕ್ಸು ವಿತೌಟ್ ಸ್ಟಡಿ ಅಂದರೆ ನಿಮಗೆ ಕೋರ್ ಸಬ್ಜೆಕ್ಟ್ನ ಮುಂಚೆ ಓದಿರೋ ನಾಲೆಡ್ಜಿಂದ 50 ಮಾರ್ಕ್ಸು ತೆಗ್ದಿದ್ದೀರಾ. ಸೊ ಇದು ನಿಮ್ಮ ಏನಂತಾರೆ ಸ್ಟ್ರೆಂತು. ಓಕೆ, ಈ ಸ್ಟ್ರೆಂತ್ನ ಇಟ್ಕೊಂಡು ಇನ್ನು 4 to 6 ಮಂತಲ್ಲಿ PC PSI FDA SDA ಗ್ರೂಪ್ ಬಿ ಗ್ರೂಪ್ ಸಿನ ಹೇಗೆ ಕ್ಲಿಯರ್ ಮಾಡ್ಬೋದು ಅಂತ ಏನಾದರೂ ನೀವು ಪ್ಲ್ಯಾನ್ ಮಾಡಿದ್ರೆ ನಿಮ್ಮ ಜೊತೆ ನಾನು ಡೆಫಿನೆಟ್ಲಿ ಒಂದು ಟೈಮ್ ಟೇಬಲ್ನ ಮತ್ತು ಒಂದು ಸ್ಟ್ರಕ್ಚರ್ಡ್ ಏನು ಹೇಳ್ತೀವಿ ಸ್ಟ್ರಕ್ಚರ್ಡ್ ಮ್ಯಾನರ್ಸಲ್ಲಿ ನಿಮಗೆ ನಾನು ಕಲಿಸ್ಕೊಡ್ತೀನಿ ಅಪ್ಕಮಿಂಗ್ ವಿಡಿಯೋಸಲ್ಲಿ. ಸೊ ಅದಕ್ಕೆ ಸ್ಟ್ರಕ್ಚರ್ಡ್ ಹೇಗೆ ಮಾಡ್ಕೋಬೇಕು, ನಿಮಗೆ ಕೋರ್ ಸಬ್ಜೆಕ್ಟಲ್ಲಿ ಸ್ಟ್ರೆಂತ್ ಇದೆ. ಸೊ ನೀವೇನು ಮಾಡ್ತೀರಾ, 1 to 2 ಮಂತ್ಸ್ ಮತ್ತೆ ಆ ಕೋರ್ ಸಬ್ಜೆಕ್ಟ್ನ ಏನು ಮಾಡ್ತೀರಾ, ರಿಫ್ರೆಶ್ ತಿಳ್ಕೊತೀರಾ. ಅದಾದಮೇಲೆ ಏನು ಮಾಡ್ತೀರಾ, ಕರೆಂಟ್ ಅಫೇರ್ಸ್ ಅನ್ನೋದು ಫ್ರೆಂಡ್ಸ್ ನಾನು ಹೇಳ್ತಿದ್ದೀನಲ್ವಾ, ಕರೆಂಟ್ ಅಫೇರ್ಸ್ ಅನ್ನೋದು ಒಬ್ಬ ಸಿವಿಲ್ ಸರ್ವೆಂಟ್ಗೆ ಯಾರು ಗೌರ್ಮೆಂಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದಾರೋ ಒಬ್ಬ ಸಿವಿಲ್ ಸರ್ವೆಂಟ್ಗೆ ಇದು ಡೈಲಿ ವಿಟಮಿನ್ ಸಿ ವಿಟಮಿನ್ ಕರೆಂಟ್ ಅಫೇರ್ ಇದ್ದಂಗೆ. ಸೊ ಡೈಲಿ ನೀವು 10 ನಿಮಿಷ ಫ್ರೆಂಡ್ಸ್, 10 ನಿಮಿಷ ಆದರೂ ಸುಮ್ಮನೆ ನ್ಯೂಸ್ ಅಂದರೆ ಸುಮ್ಮನೆ ಪಾಲಿಟಿಕ್ಸಲ್ಲಿ ಸಿದ್ದರಾಮಯ್ಯ ಇದನ್ನು ಮಾಡಿದ್ರು, ಮೋದಿ ಅದು ಮಾಡಿದ್ರು ಅವಶ್ಯಕತೆ ಇಲ್ಲ. ನಮಗೆ ಸಿವಿಲ್ ಸರ್ವೆಂಟು ಆ್ಯಂಗಲಲ್ಲಿ ನೀವು ಸಬ್ಜೆಕ್ಟ್ನ ಓದಿರ್ತೀರ. ಎಕ್ಸಾಂಪಲ್ ಹೇಳ್ತಿದ್ದೀನಿ, ಇವಾಗ ಇಂಡಿಯಾ ಪಾಕಿಸ್ತಾನ ವಾರ್ ಆಯಿತು. ಇಂಡಿಯನ್ ಏರ್ಫೋರ್ಸು ಇದರಲ್ಲಿ ಯಾವ್ಯಾವ ಯುದ್ಧ ವಿಮಾನಗಳನ್ನ ಯೂಸ್ ಮಾಡಿದ್ರು, ಈ ಆಪ್ರೇಷನ್ ಹೆಸರು ಏನು ಕೊಟ್ಟರು, ಓಕೆನಾ. ಮತ್ತು ಎಕ್ಸಾಂಪಲ್ ಇವಾಗ G7 ನೇಷನ್ನು ಒಂದು ಮೀಟಿಂಗ್ ನಡೀತಿದೆ, ಮೀಟಿಂಗ್ ನಡೀತಿದೆ. ಸುಮ್ಮನೆ ನೀವು ಈವನ್ ಸೀರಿಯಸ್ ಆಗಿ ಓದ್ತಿಲ್ಲ ಅಂದರೂ ಕೂಡ ಇದ್ರ ಬಗ್ಗೆ ಒಂದು ಕಣ್ಣಾಯಿಸೋದಂತ ಹೇಳ್ತೀವಲ್ಲ, G7 ನೇಷನ್ದು ಅಟ್ಲೀಸ್ಟ್ ಒಂದು ಕಂಟ್ರಿ, ಇಷ್ಟು ಕಂಟ್ರಿ ಇದ್ದಾವೆ G7ನಲ್ಲಿ, ಇಷ್ಟು ಕಂಟ್ರೀಸ್ ಇದ್ದಾವೆ. ಇನ್ನೊಂದು ಎಲ್ಲಿ ನಡೀತಿದೆ, ಕೆನಡಾದಲ್ಲಿ ನಡೀತಿದೆ. ಕೆನಡಾದಲ್ಲಿ ಎಲ್ಲಿ, ಆ ಜಾಗ ಹೆಸರು ಗೊತ್ತಿರಬೇಕು. ಸೊ ಇದನ್ನು ನೀವು ಈ ಹ್ಯಾಬಿಟ್ನ ಯಾರು ಮಾಡ್ಕೊಂಡು ಹೋಗ್ತೀರಾ, ಆಮೇಲೆ ಕಾಲ್ಫಾರ್ಮ್ ಆದಾಗ 4 to 6 ಮಂತಲ್ಲಿ ವಿನ್ನಿಂಗ್ ಏನಾಗುತ್ತೆ, ವಿನ್ನಿಂಗ್ ಪರ್ಸೆಂಟೇಜ್ ಏನಿರುತ್ತೆ ನಿಮ್ಮದು 90 to 99% ನಿಮ್ಮದು ವಿನ್ನಿಂಗ್ ಇದೆ. ಯಾಕಂದರೆ ನೀವು ಆಲ್ಮೋಸ್ಟ್ 6 ಮಂತ್ ಗ್ಯಾಪ್ ಇದ್ದರೂ ಕೂಡ ನೀವು 50 ಮಾರ್ಕ್ಸ್ ತೊಗೊಳ್ಳೋ ಕ್ಯಾಪಬಿಲಿಟಿ ನಿಮಗೆ ಕೋರ್ ಸಬ್ಜೆಕ್ಟಲ್ಲಿದೆ. ಅದರ ಜೊತೆಗೆ ನೀವು ಸ್ವಲ್ಪ ರಿಫ್ರೆಶ್ ಮಾಡಿ ಟೈಮ್ನ ಡೆಡಿಕೇಟೆಡ್ ಮಾಡಿಕೊಂಡು ಸೆಕ್ಷನ್ ವೈಸ್ ಓದ್ಕೊಂಡು, ಎಕ್ಸಾಂಪಲ್ಲು ಡೈಲಿ ಕರೆಂಟ್ ಅಫೇರ್ಸ್, ನಾನು ಹೇಳ್ತಿಲ್ವ ಕರೆಂಟ್ ಅಫೇರ್ಸ್ ಈವನ್ ಆಫ್ಟರ್ ನಿಮ್ಮ ಸ್ಟಡಿ ಬ್ರೇಕ್ ಇದ್ದರೂ ಕೂಡ, ನೀವು 6 ಮಂತ್ ಎಲ್ಲೇ ಕೆಲಸ ಮಾಡ್ತಿದ್ರು ಕೂಡ 10 ಮಿನಿಟ್ಸ್ ಆಫ್ ದ ಡೇ 10 ಮಿನಿಟ್ಸ್ನ ದಯವಿಟ್ಟು ಕರೆಂಟ್ ಅಫೇರ್ಸ್ ಮೇಲೆ ಕಣ್ಣಾಯಿಸಿ. ಯಾಕಂದರೆ ಇದು ನಿಮಗೆ ಅದೇ ಬರಬೇಕು ಅಂತ ಏನೂ ಇಲ್ಲ, ಬಟ್ ನೀವು ಎಕ್ಸಾಮ್ ಹಾಲ್ಗೆ ಹೋಗೋ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇರುತ್ತಲ್ವ, ಅದು ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ. ನೀವು ಕರೆಂಟ್ ಅಫೇರ್ಸೇ ಓದಿಲ್ಲ, ನನಗೆ ಕೋರ್ ಸಬ್ಜೆಕ್ಟ್ ಗೊತ್ತಿದೆ ಅಂತ ಹೋದಾಗ ಆ ನಿಮ್ಮ ಕಾನ್ಫಿಡೆನ್ಸ್ನ ಡೌನ್ ಮಾಡುತ್ತೆ. ಸೊ ಅದಕ್ಕೆ ಫ್ರೆಂಡ್ಸ್ ನಾನು ಹೇಳೋದು ನಿಮಗೆ ಕೋರ್ ಸಬ್ಜೆಕ್ಟ್ ಮೇಲೆ ಒಂದು ಸ್ಟ್ರಾಂಗ್ ಹೋಲ್ಡಿಂಗ್ನ ಇರಲಿ. ಸೊ ಯಾರು ಕೋರ್ ಸಬ್ಜೆಕ್ಟಲ್ಲಿ ಸ್ಟ್ರಾಂಗ್ ಹೋಲ್ಡಿಂಗ್ ಯಾರಿರುತ್ತೆ ಅವರು ಡೆಫಿನೆಟ್ಲಿ ಅವರು ಮೈಂಡ್ಸೆಟ್ಟು ಹಾಗೆ ಇರುತ್ತೆ. ಇನ್ನೊಂದು ಸಲ ಹೇಳ್ತಿದ್ದೀನಿ, ಕೋರ್ ಸಬ್ಜೆಕ್ಟ್ಸ್ ಅನ್ನೋದು ಎಕ್ಸಾಂಪಲ್ ನಿಮ್ಗೆ ಹೇಳಿದ್ದೀನಿ, ರನ್ನಿಂಗ್ ಓಡೋದಾಗಲಿ, ಜಿಮ್ಗೆ ಹೋಗ್ತಿರ್ತೀರ, ಒಬ್ಬ ವ್ಯಕ್ತಿ ಇವನು ಜಿಮ್ಗೆ ಹೋಗ್ತಿರ್ತಾನೆ. ಸೊ 1 ಇಯರ್ ಜಿಮ್ ಮಾಡಿರ್ತಾನೆ, ಇವನಿಗೆ ವೇಟ್ ಲಿಫ್ಟಿಂಗು ಮತ್ತು ಎಕ್ಸರ್ಸೈಸು ಇವೆಲ್ಲನೂ ಗೊತ್ತಾಗ್ಬಿಟ್ಟಿರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಏನೋ ಒಂದು ಕಾರಣದಿಂದ 6 ಮಂತೋ ಇಲ್ಲ 1 ಇಯರು ಹೋಗಿರಲ್ಲ ಜಿಮ್ಗೆ. ಆದರೂ ಕೂಡ ಇವನಿಗೆ ಆ ಒಂದು ಮಜಲ್ ಸ್ಟ್ರೆಂತ್ ಅಂತ ಹೇಳ್ತೀವಲ್ಲ, ಮಜಲ್ ಮೆಮೊರಿ ಸ್ಟ್ರೆಂತ್ ಅಂತ ಹೇಳ್ತೀವಿ. ಈ ಮಜಲ್ ಮೆಮೊರಿ ಸ್ಟ್ರೆಂತ್ ಏನಿದೆ ಅದು ಇವನಿಗೆ ಆಲ್ರೆಡಿ ಬಂದಿರುತ್ತೆ. ಈವನ್ 6 ಮಂತ್ ಇವನು ಏನೂ ಮಾಡಿಲ್ಲ ಅಂದರೂ ಕೂಡ ಇವನು ನೆಕ್ಸ್ಟ್ ಏನಾದರೂ ಇವನು ಜಿಮ್ಗೆ ಹೋಗಬೇಕು ಅಂದರೆ ಇವನಿಗೆ 1 ಮಂತ್ ಸಾಕು ವಾಪಸ್ ಈ ಒಂದು ಸ್ಟ್ರೆಂತ್ ಪಡ್ಕೊಳ್ಳಿಕ್ಕೆ. 1 ಮಂತೇ ಸಾಕು. ಯಾಕಂದರೆ ವಾರ್ಮ್ ಅಪ್ ಮಾಡಿ ಸ್ವಲ್ಪ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡಿ
ಸೀದಾ ಏನು ಮಾಡ್ತಾನೆ, ಹೈ ಲೆವೆಲ್ಗೆ ಹೋಗ್ತಾನೆ. ಇನ್ನೂ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡಲ್ಲ, 1 ಮಂತ್ ಅಷ್ಟೇ ಟೈಮ್ ಸ್ಪೆಂಡ್ ಮಾಡಿ ಹೈ ಲೆವೆಲ್ಗೆ ಹೋಗ್ತಾನೆ. ಅದೇ ಥರ ಯಾವ ಸ್ಟೂಡೆಂಟು ಕೋರ್ ಸಬ್ಜೆಕ್ಟಲ್ಲಿ ಒಳ್ಳೆ ಹೋಲ್ಡಿಂಗು, ಒಳ್ಳೆ ನಾಲೆಡ್ಜ್ನ ಇರುತ್ತೋ, ಅಂದರೆ ಹೆಂಗೆ ಅಂದರೆ ಅವನಿಗೆ ನೀನು ಸುಮ್ಮನೆ ಮಾತಾಡಿಕೊಂಡು 6 ಮಂತ್ ಓದಿಲ್ಲ ಅನ್ನೋ ವ್ಯಕ್ತಿಗೆ ನೀವು ಸುಮ್ಮನೆ ಕೇಳಿದರೆ ಲ್ಯಾಟಿಟ್ಯೂಡ್ ಅಂದರೆ ಏನಪ್ಪ, ಓಕೆ ಇದು ಲ್ಯಾಟಿಟ್ಯೂಡ್ ಅಂತಾರೆ. ಸೋಲಾರ್ ಎಕ್ಲಿಪ್ಸ್ ಅಂದರೆ ಸೂರ್ಯಗ್ರಹಣ ಅಂದರೆ ಏನು, ಓಕೆ. ಎಕನಾಮಿಕ್ಸಲ್ಲಿ ರೆಪೋ ರೇಟ್ ಅಂದರೆ ಏನು, ಅನ್ಎಂಪ್ಲಾಯ್ಮೆಂಟ್ ರೇಟ್ ಅಂದರೆ ಏನು, ನಿರುದ್ಯೋಗ ದರ, ಅನ್ಎಂಪ್ಲಾಯ್ಮೆಂಟ್ ರೇಟ್ ಅಂದರೆ ಏನು. ಅಂದರೆ ನೀವು ತೀರೆ ಬುಕ್ಕಿಶ್ ಡೆಫಿನೇಷನ್ ಹೇಳಲಿಲ್ಲ ಅಂದ್ರೆ ಪರವಾಗಿಲ್ಲ. ಅನ್ಎಂಪ್ಲಾಯ್ಮೆಂಟ್ ರೇಟ್ ಅಂದರೆ ಹಾಗೆ ಅಂದರೆ ಎಷ್ಟು ಜನ ಅನ್ಎಂಪ್ಲಾಯ್ಡ್ ಇದ್ದಾರೆ, ಎಷ್ಟು ಜನ ಕೆಲಸ ಸಿಕ್ಕಿಲ್ಲ, ಅನ್ಎಂಪ್ಲಾಯ್ಡು ಪ್ಲಸ್ ಡಿವೈಡೆಡ್ ಬೈ ಅದೇ ಟೋಟಲ್ ವರ್ಕಿಂಗ್ ಪಾಪ್ಯುಲೇಷನ್ನು, ಅಂದರೆ ಎಷ್ಟು ಜನ ಕೆಲಸ ಮಾಡೋ ಒಂದು ಕೆಪಬಿಲಿಟಿ ಇದೆ ನೋಡಿ, ಅದನ್ನು ಅನ್ಎಂಪ್ಲಾಯ್ಮೆಂಟ್ ರೇಟ್ ಅಂತ ಹೇಳ್ತೀವಿ ಕಣೋ ಅಂತ. ಯಾವ ವ್ಯಕ್ತಿಗೆ ಇದು ಒಂದು ಕಾನ್ಸೆಪ್ಟ್ ಬೇಗ ಗೊತ್ತಿರುತ್ತೋ ಅವರು ಈ ಅನ್ಎಂಪ್ಲಾಯ್ಮೆಂಟ್ ಟಾಪಿಕ್ನ 30 ಮಿನಿಟ್ಸಲ್ಲಿ ಫಿನಿಷ್ ಮಾಡ್ತೀರಾ. ಅದನ್ನೇ ಹೇಳ್ತೀನಿ ಫ್ರೆಂಡ್ಸ್, ಕೋರ್ ಸಬ್ಜೆಕ್ಟ್ ಮೇಲೆ. ಓಕೆ, ಸೊ ನೆಕ್ಸ್ಟು ಇಂಪಾರ್ಟೆಂಟ್ ಸ್ಲೈಡ್ ನಾನು ಏನು ಹೇಳ್ತೀನಿ, ಟಿಪ್ಸ್ ಫಾರ್ ದಿ ಬಿಗಿನರ್ಸ್. ಓಕೆ, ಸ್ವಲ್ಪ ಚೆನ್ನಾಗಿ ಬರೀತಿಲ್ಲ, ನಿಮ್ಗೆ ಸುಮ್ಮನೆ ತಿಳ್ಸಕ್ಕಂತಾನೆ ಇದ್ರಲ್ಲಿ ಬರೀತಿರೋದು. ಸೊ ನೀವು ಹ್ಯಾಂಡ್ ರೈಟಿಂಗ್ ಮೇಲೆ ದಯವಿಟ್ಟು ಬೇಜಾರಾಗಬೇಡಿ. ಸೊ ಟಿಪ್ಸ್ ಫಾರ್ ದಿ ಬಿಗಿನರ್ಸ್, ಏನಾದರೂ ನೀವು ಫ್ರೆಶ್ಲಿ ಗ್ರ್ಯಾಜುಯೇಟ್ ಆಗಿದ್ದೀರಪ್ಪ, ಆರ್ PU ಮುಗಿಸಿದ್ದೀರಾ, ಸೊ 12th ಸ್ಟ್ಯಾಂಡರ್ಡ್ ಮೇಲೆ ಯಾವುದಾದ್ರೂ ಎಕ್ಸಾಮ್ನ ಪ್ರಿಪೇರ್ ಆಗ್ತಿದ್ದೀನಿ ಅಂದಾಗ ನೀವು ಏನು ಮಾಡಬೇಕು, ನಾನೇನು ಹೇಳಿದ್ದೀನಿ ಇವಾಗ ಕೋರ್ ಸಬ್ಜೆಕ್ಟ್ ಮೇಲೆ ತಗೊಳ್ಳಿ, ಪಾಲಿಟಿ ತಗೊಳ್ಳಿ, ಸ್ಟಾರ್ಟಿಂಗಿಂದ ಕಲೀರಿ. ಪ್ರಿಯಾಂಬಲ್ ಏನು ಹೇಳುತ್ತೆ, ಆರ್ಟಿಕಲ್ಸ್ಗಳ ಬಗ್ಗೆ, ಎಕನಾಮಿಕ್ಸ್ನ ತಿಳ್ಕೊಳ್ಳಿ. ಎಕನಾಮಿಕ್ಸ್ ಏನು, ಹಣದುಬ್ಬರ, ಇನ್ಫ್ಲೇಷನ್ ಅಂತ ಕೇಳಿಬಿಡ್ತಾರೆ. ಯಾವುದೋ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಇನ್ಫ್ಲೇಷನ್ ಅಂತ ಕೇಳ್ತಾರೆ. ಹೇಗೆ ಒಂದು 4 ಸ್ಟೇಟ್ಮೆಂಟ್ಗಳು ಕೊಟ್ಬಿಟ್ಟು ಇದರಲ್ಲಿ ಯಾವುದು ಹಣದುಬ್ಬರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ, ಓಕೆ ಅಂತ ನಿಮ್ಗೆ ಕೇಳಿದಾಗ ಒಂದು 4 ಸ್ಟೇಟ್ಮೆಂಟ್ ಕೊಡ್ತಾರೆ. ನಿಮಗೆ ಯಾರು ನೀನು ಕೋರ್ ಸಬ್ಜೆಕ್ಟು, ಕೋರ್ ಟಾಪಿಕ್ ಬಗ್ಗೆ ನಾಲೆಡ್ಜ್ ಇರುತ್ತೋ, ಇನ್ಫ್ಲೇಷನ್ ಬಗ್ಗೆ ಅಂದರೆ ಹಣದುಬ್ಬರದ ಬಗ್ಗೆ ನಿಮಗೆ ಒಂದು ಐಡಿಯಾ ಇರುತ್ತೆ. ಹಣದುಬ್ಬರ ಅಂದರೆ ಒಂದು ಯಾವುದೋ ವಸ್ತುನ ಹೋದ ವರ್ಷಕ್ಕಿಂತ ಈ ವರ್ಷ ಯಾವುದು ರೇಟ್ ಜಾಸ್ತಿ ಆಗಿರುತ್ತೆ ಅದನ್ನು ಹಣದುಬ್ಬರ ಅಂತ ಹೇಳ್ತೀವಿ. ಎಕ್ಸಾಂಪಲು ನಿಮ್ಗೆ ಹೇಳೋದಾದರೆ, ಒಂದು ಚಾಕ್ಲೇಟ್ನ ತೊಗೊಳ್ಳಿ, 10 ರೂಪೀಸು ಡೇರಿ ಮಿಲ್ಕು 2025ರಲ್ಲಿ 10 ರೂಪಾಯಿಗೆ ಸಿಗ್ತಿತ್ತು. ಅದು ಇವಾಗ 15 ರೂಪಾಯಿ, 2026ರಲ್ಲಿ ಏನಾದರೂ 15 ರೂಪಾಯಿ ಆದರೆ 5 ರೂಪಾಯಿ ಜಾಸ್ತಿ ಆಗಿದೆ. ಏನಿದೆ, ಹಣದುಬ್ಬರ. ಸೊ ಇದನ್ನು ಇನ್ಫ್ಲೇಷನ್ ಅಂದರೆ ರೇಟ್ ಜಾಸ್ತಿ ಆಗಿದೆ, ಓಕೆ, ಅದನ್ನು ಇನ್ಫ್ಲೇಷನ್ ಅಂತ ಕರಿತೀವಿ. ಸೊ ಈ ಒಂದು ಬೇಸಿಕ್ ಆದರೂ ಗೊತ್ತಿರಬೇಕು. ನೀವು ಇನ್ಫ್ಲೇಷನ್ನು ಕೂಡ ನಾನು ಬೈಹ್ಯಾಟ್ ಮಾಡ್ತೀನಿ, ಇನ್ಫ್ಲೇಷನ್ನು ಕೂಡ ಪ್ರತಿಯೊಂದು ಕೋರ್ ಟಾಪಿಕ್ನು ಎಲ್ಲನೂ ನಾನು ಬೈಹ್ಯಾಟ್ ಮಾಡ್ತೀನಿ ಅಂದರೆ ನಿಮ್ಮ ಸ್ಟ್ರೆಂತು, ನೆಕ್ಸ್ಟ್ ಪೇಜಲ್ಲಿ ನಿಮ್ಗೆ ಹೇಳ್ತೀನಿ ನೋಡಿ, ನಿಮ್ಮ ಸ್ಟ್ರೆಂತ್ ಏನಾಗುತ್ತೆ, ನಾನು ಎಲ್ಲನೂ ಬೈಹ್ಯಾಟ್ ಮಾಡ್ತೀನಿ ಅಂತ ಏನಾದರೂ ಕೂತ್ಕೊಂಡ್ರೆ ನೀವು ಡೆಫಿನೆಟ್ಲಿ ಆಗುತ್ತೆ ಕೆಲಸ. ಯಾವಾಗ 6 ಮಂತ್ವರೆಗೂ ನಿಮಗೆ ಈ ಜೋಶ್ ಇರುತ್ತೆ, ಓಕೆ. ಈ 6 ಮಂತಲ್ಲಿ 1 ವೀಕ್ ನೀವೇನಾದರೂ ಬ್ರೇಕ್ ತಗೊಂಡ್ರೆ, 1 ವೀಕ್ ಬ್ರೇಕ್ ತಗೊಂಡ್ರೆ ನೀವು ಬೈಹ್ಯಾಟ್ ಮಾಡಿದ್ದು ಅಷ್ಟು ವೇಸ್ಟ್. ಯಾಕಂದರೆ ಮರ್ತೋಗಿರ್ತೀರ, ಆ ಲಿಂಕ್ನ ತಪ್ಪಿಸ್ಕೊಳ್ತೀರಾ, ಅದು ಕಂಪ್ಲೀಟಾಗಿ ಮರ್ತೋಗ್ತೀರಾ. ಅದಕ್ಕೆ ನಾನು ಹೇಳೋದು, ಯಾವಾಗ ನೀವು ಕೋರ್ ಸಬ್ಜೆಕ್ಟ್ನ ಒಂದು ನಾಲೆಡ್ಜ್ ಆಗಿ ಅದನ್ನು ಪಡ್ಕೊಂಡ್ರೆ, ನೀವು ಈವನ್ ಗ್ಯಾಪ್ ಆದರೂ ಕೂಡ ನಿಮಗೆ ಬೇಗ ರಿಫ್ರೆಶ್ ಮಾಡಿಕೊಂಡು ಬೇಗ ಆ ಫೀಲ್ಡ್ಗೆ ಜಂಪ್ ಆಗೋಕ್ಕೆ ನಿಮಗೆ ಮೋಟಿವೇಟ್ ಮಾಡುತ್ತೆ. ಸೊ ಕೋರ್ ಸಬ್ಜೆಕ್ಟ್ನ ನಾನು ಮಾಡಿಲ್ಲ ಸರ್, ನಾನು ಯಾರೋ ಒಬ್ಬ ಯೂಟ್ಯೂಬಲ್ಲಿ PSI ಇಲ್ಲಾಂದರೆ ನಾನು KS ಮಾಡಿದ್ದೀನಿ ಅಂತ ಬಂದು ಹೇಳ್ತಿದ್ರು. ಅವ್ರನ್ನ ಮೋಟಿವೇಶನ್ನ ತಗೊಂಡು ನಾನು ಎಲ್ಲನೂ ಬೈಹ್ಯಾಟ್ ಮಾಡಿಕೊಂಡೆ ಸರ್, ಬಟ್ 6 ಮಂತ್ ಆದಮೇಲೆ ಎಲ್ಲ ಮರ್ತೋದೆ ಅಂದರೆ ದಯವಿಟ್ಟು ಯಾವುದೂ ಆಗಲ್ಲ. ಮೋಟಿವೇಶನಿಂದ ನಾನು ಹೇಳ್ತಿಲ್ವಾ, ಮೋಟಿವೇಶನು 0.1% ಮಾತ್ರ ನಿಮಗೆ ಹೆಲ್ಪ್ ಮಾಡ್ಬೋದು. ಆದರೆ ಸ್ಟ್ರ್ಯಾಟಜಿ ಅಂತ ಏನು ಹೇಳ್ತೀವಿ, ಒಂದು ಸರಿಯಾದ ಸ್ಟ್ರ್ಯಾಟಜಿ, ನಾನು ನಿಮ್ಮನ್ನು ಮೋಟಿವೇಟ್ ಮಾಡ್ಬೋದು. ನೋಡಪ್ಪ, ನೀನು 70 kg ಹುಡುಗ ಇದೆಯಾ, ಒಬ್ಬ ರೆಸ್ಲರು
50 kg ಎಷ್ಟೇ ಇದ್ದಾನೆ, ಅವನ ಜೊತೆ ಫೈಟ್ ಮಾಡು ಅಂದರೆ ನಿಮಗೆ ಮೋಟಿವೇಟ್ ಆಗ್ಬೋದು. ನಾನು 70 kg 50 kg ನಿಮ್ಗೆ ಆರಾಮಾಗಿ ಹೊಡೆದಾಗ್ತೀನಿ ಅಂತ. ಈ ರೆಸ್ಲರ್ ಏನಿದ್ದಾನೆ ಇವನು 5 ವರ್ಷದಿಂದ ರೆಸ್ಲಿಂಗ್ ಮಾಡ್ತಿರ್ತಾನೆ, ನಿಮಗೆ ಇಮಿಡಿಯೇಟಾಗಿ ನಿಮ್ಮನ್ನು ಸೋಲಿಸ್ಬಿಡ್ತಾನೆ. ಸೊ ಅದನ್ನೇ ಮೋಟಿವೇಶನ್ ಅನ್ನೋದು ಹಂಗೇ. ಮೋಟಿವೇಶನ್ ನಮ್ಗೆ ಅನಿಸುತ್ತೆ ನನ್ನ ಹತ್ರ ಕ್ಯಾಪಬಿಲಿಟಿ ಇದೆ. ತುಂಬ ಜನ ಹೇಳ್ತಾರೆ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಅವ್ರಿಗೆ ತುಂಬ ಈಸಿ ಎಕ್ಸಾಮ್ನ ಕ್ಲಿಯರ್ ಮಾಡೋಕ್ಕೆ. ಬಿಲೀವ್ ಮೀ, ಅಷ್ಟು ಈಸಿ ಅಲ್ಲ. ಎಲ್ಲರದ್ದು ಒಂದು ಸ್ಟ್ರಾಟಜಿ ಇದೆ. ನನ್ನ ಜೊತೆನೂ ಕೂಡ ನನ್ನ ಸರ್ಕಲ್ ಇದ್ದಾರೆ, ಅವರು ಕೂಡ BA ಮಾಡಿದ್ದಾರೆ. ಮಾಡಿಕೊಂಡು 5 ವರ್ಷ ಓದಿನೂ ಒಂದು PSI ಎಕ್ಸಾಮ್ನ ಕ್ಲಿಯರ್ ಮಾಡೋಕ್ಕಾಗಿಲ್ಲ. ಯಾಕೆ ಅಂದರೆ ಸ್ಟ್ರಾಟಜಿ ಇಲ್ಲ, ಕೋರ್ ಸಬ್ಜೆಕ್ಟ್ ಮೇಲೆ ಸ್ಟ್ರೆಂತ್ ಇಲ್ಲ. ಅವ್ರನ್ನ ಇವಾಗಲೂ ಕೇಳು, 5 ವರ್ಷ ಓದಿದ್ದೀನಿ ನಾನು ವಿಜಯನಗರದಲ್ಲಿ ಅಂತ ಹೇಳ್ತಾರೆ, 5 ವರ್ಷ ಧಾರವಾಡಲ್ಲಿ ಓದಿದ್ದೀನಿ ಅಂತ ಹೇಳ್ತಾರೆ. ಅವ್ರಿಗೆ ಇನ್ಫ್ಲೇಷನ್ ಅಂದರೆ ಗೊತ್ತಿಲ್ಲ ಫ್ರೆಂಡ್ಸ್. ಇನ್ಫ್ಲೇಷನ್ ಅಂದರೆ ಗೊತ್ತಿಲ್ಲ. ರೆಪೋ ರೇಟು ಹೇಗೆ ಕಮ್ಮಿ ಆದಾಗ ಏನಾಗುತ್ತೆ, ಎಕನಾಮಿಕ್ಸ್ ಮೇಲೆ ಏನಾಗುತ್ತೆ, ಒಂದು ಟೋಟಲ್ ಕಂಟ್ರಿ ಎಕಾನಮಿ ಮೇಲೆ ಏನಾಗುತ್ತೆ ಅನ್ನೋ ಒಂದು ಐಡಿಯಾನೇ ಇಲ್ಲ. ಅದಕ್ಕೆ ದಯವಿಟ್ಟು ನಾನು ಏನು ಹೇಳ್ತಿದ್ದೀನಿ, ಒಂದು ಸ್ಟ್ರಾಟಜಿಕ್ಕಾಗಿ ಫಾಲೋ ಮಾಡಿ, ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ನ ಫಾಲೋ ಮಾಡಿ. ಆವಾಗ ಡೆಫಿನೆಟ್ಲಿ ನಾನು ಹೇಳ್ತಿಲ್ವಾ, ಯು ವಿಲ್ ಬಿ ಇನ್ ದಿ ರೇಸ್. ಓಕೆ, ಫಸ್ಟ್ ಟೈಮೇ ನಿಮ್ಗೆ ಸಕ್ಸಸ್ ಸಿಗಬೇಕು ಅಂತ ಏನಿಲ್ಲ. ಯಾಕಂದರೆ ನಿಮ್ಗೆ ಗೊತ್ತಿದೆ ಕಾಂಪಿಟೇಷನ್ ಲೆವೆಲು ಬೇರೆ ಮಟ್ಟಕ್ಕೆ ಇದೆ. ಅದಕ್ಕೆ ಕನ್ಸಿಸ್ಟೆನ್ಸಿ ಅಂತ ಏನು ಹೇಳ್ತೀವಿ, ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟು. ಎವ್ರಿ ಡೇ ಎಕ್ಸಾಂಪಲ್, ನಾನು ಡೆಡಿಕೇಟೆಡ್ ಆಗಿ ಫುಲ್ ಓದೋಕ್ಕಂತಲೇ ನಾನು ಟೈಮ್ ಕೊಟ್ಟಿದ್ದೀನಿ 1 year ಅಂದರೆ, ಬಿಲೀವ್ ಮೀ ಫ್ರೆಂಡ್ಸ್, ಅಟ್ಲೀಸ್ಟ್ ನಾಟ್ ಲೆಸ್ ದೆನ್ 10 hours ಪರ್ ಡೇ ನೀವು ಓದದೇ ಬಿಡಬಾರ್ದು. ಯಾಕಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವೇನಾದರೂ ಕೆಲಸಕ್ಕೆ ಹೋಗ್ತಿದ್ರೆ 8 to 9 hours ಕೆಲಸ ಮಾಡ್ತಿದ್ರಾ. ಸೊ ನಾನು ಓದೋದೇ ಕೆಲಸ ಅಂತ ಏನಾದರೂ ಕೂತ್ಕೊಂಡಾಗ ಇದು ನಿಮ್ಮ ಕೆಲಸನ 10 hours ಕೆಲಸ ಮಾಡ್ಕೋಬೇಕು ಮಿನಿಮಮ್ ಹೇಳ್ತಿದ್ದೀನಿ. ಸೊ ಡಿಪೆಂಡ್ಸ್. ಹಾಗಂತ ಓವರ್ ಸ್ಟ್ರೆಸ್ ಮಾಡಿಕೊಂಡು ಇವತ್ತು 1 ಡೇಯಲ್ಲೇ ನಾನೇನು ಮಾಡಬೇಕು, ಕ್ವಾಲಿಟಿನ ಮುಗಿಸ್ಬಿಡಬೇಕು. ಓಕೆ ಫೈನ್, ವೆರಿ ಗುಡ್. ಸೊ ನಿಮ್ಮ ಹತ್ರ ಸ್ಟ್ರೆಂತ್ ಇದೆ, ಮುಗಿಸ್ತೀರಾ. ಬಟ್ ಈ ಪಾಲಿಟಿಯಲ್ಲಿ ನೀವು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ, 100% ಅರ್ಥ ಆಗಿದೆನಾ, ಇಲ್ಲ ಕೊಡೋ ಕ್ವೆಶನ್ ಆ್ಯಂಡ್ ಆನ್ಸರ್ಗೆ ನೀವು ಆನ್ಸರ್ ಮಾಡೋ ಕೆಪಬಿಲಿಟಿ ಇದೆನಾ, ಅದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಯಾವುದನ್ನೂ ಓವರ್ ಸ್ಟ್ರೆಚ್ ಮಾಡ್ಕೋಬೇಡಿ, ಓವರ್ ಎಂಥೂಸಿಯಾಸಮಿಂದನೂ ಹೋಗಬೇಡಿ. ಒಂದು ಫಿಕ್ಸ್ಡ್ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ಓಕೆ, ನಾನು ಈ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೋತೀನಿ ಅಂತ ಯಾವುದಾದ್ರು ದೊಡ್ಡ ಬುಕ್ನ ಎತ್ಕೊಂಡು ಪ್ರತಿಯೊಂದು ಅರ್ಥ ಮಾಡಿಕೊಂಡ್ರು ನೀವು ಎಕ್ಸಾಮಲ್ಲಿ ಪಾಸ್ ಆಗಲ್ಲ. ಅದಕ್ಕೆ ಹೇಳ್ತಿದ್ದೀನಿ, ಎಕ್ಸಾಮ್ಗಂತಲೇ ನೀವು ಜಾಸ್ತಿ ಕಷ್ಟಪಡಬಾರ್ದು ಅಂತಲೇ ನಾವು ಈ ಥರ ಆನ್ಲೈನಲ್ಲಿ ಕ್ಲಾಸಸ್ನ ಮಾಡ್ತಿರ್ತೀವಿ. ಅದರಲ್ಲಿ ಒಂದು ಇಷ್ಟು ಟಾಪಿಕ್ಸು ಎಕ್ಸಾಮಲ್ಲಿ ಹಾಟ್ ಟಾಪಿಕ್ಸ್ ಅಂತ ಏನು ಹೇಳ್ತೀವಿ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ನೀವು ಇಫ್ ಇನ್ ಕೇಸ್ ಎಕ್ಸಾಮಲ್ಲಿ ಆ ಟಾಪಿಕ್ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲಿಂದ 100 ಮಾರ್ಕ್ಸ್ಗೆ 60 ಮಾರ್ಕ್ಸ್ ತೆಗಿತೀರಾ. 60 ಮಾರ್ಕ್ಸ್ ತೆಗಿಯೋ ಕ್ಯಾಪಬಿಲಿಟಿ ಇದೆ ನಿಮಗೆ. ಆ ಕಾನ್ಫಿಡೆನ್ಸ್ ಲೆವೆಲ್ ಬೇಕು. ಆ ಕಾನ್ಫಿಡೆನ್ಸ್ ಇಲ್ಲಾಂದರೆ ನೀವು ಒಂದು 1000 ಪೇಜು ಒಂದೊಂದು ಕೋರ್ ಸಬ್ಜೆಕ್ಟ್ನ ಓದಿದ್ರು ಕೂಡ ನಿಮ್ಮ ಎಕ್ಸಾಮ್ ಕ್ಲಿಯರ್ ಆಗೋ ಪ್ರಾಬಬಿಲಿಟಿ ತುಂಬ ಕಮ್ಮಿ. ಅದಕ್ಕೆ ಫ್ರೆಂಡ್ಸ್ ಹೇಳ್ತಿದ್ದೀನಿ, ಕೋರ್ ಸಬ್ಜೆಕ್ಟ್ ಮೇಲೆ ಒಂದು ಹಿಡಿತನ ಪಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಓದೋ ಕ್ಯಾಪಬಿಲಿಟಿನೇ ಬೇರೆ ಇರುತ್ತೆ. ಅದಕ್ಕೆ ನಾನು ಹೇಳ್ತಿದ್ದೀನಿ, ಯಾವ ವ್ಯಕ್ತಿ ಡೈಲಿ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಓಡೋ ವ್ಯಕ್ತಿನ, ಒಂದು ವರ್ಷ ಹಿಂಗೆ ಓಡಿರೋ ವ್ಯಕ್ತಿನ ನೀವೇನಾದರೂ 10 ಕಿಲೋಮೀಟ್ರ್ ಓಡಪ್ಪ ಅಂತ ಒಂದು ವರ್ಷ ಬಿಟ್ಟು ಹೇಳಿದ್ರೆ ಅವ್ನು ಟೆನ್ಷನ್ನೇ ತಗೊಳ್ಳಲ್ಲ, ಆರಾಮಾಗಿ ಓಡ್ತಾನೆ. ಸೊ ಇದನ್ನೇ ಒಂದು ಸ್ಟ್ರಾಟಜಿ. ಇದು ತುಂಬ ಜನ ನಿಮಗೆ ಹೇಳ್ಕೊಡಲ್ಲ. 3 months ಇದಕ್ಕೆ ಬನ್ನಿ, ಕೋಚಿಂಗ್ಗೆ ಬನ್ನಿ ನಮ್ಮ ಜೊತೆ. ನಮ್ಮ ಕೋಚಿಂಗ್ ಕ್ಲಾಸ್ಗೆ ಒಂದು 20,000 25,000 30,000 50,000 ಬೇಸ್ಡ್ ಆನ್ ದಿ ಪೋಸ್ಟ್ ನೀವು ಸೇರ್ಕೊಳ್ಳಿ, ನಾವು ನಿಮಗೆ ಕಲಿಸ್ಬಿಡ್ತೀವಿ. ಡೆಫಿನೆಟ್ಲಿ ಆಗಲ್ಲ ಫ್ರೆಂಡ್ಸ್. ಈ ಥರ ಏನಾದರೂ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಎಲ್ಲ ಕೋಚಿಂಗ್ ಸೆಂಟ್ರಿಂದನೂ ಪ್ರತಿಯೊಬ್ಬರು ಅವರೇ ಇರಬೇಕಿತ್ತು. ಇನಿಷಿಯಲಿ ಕೋಚಿಂಗ್ ಈಸ್ ಇಂಪಾರ್ಟೆಂಟು. ಅದು ಡಿಪೆಂಡ್ಸ್ ಆನ್ ನಿಮ್ಮ ಮೆಂಟ್ಯಾಲಿಟಿ. ಕೋಚಿಂಗ್ ಯಾಕೆ ಇಂಪಾರ್ಟೆಂಟು ಅಂತ ಹೇಳ್ತೀನಿ ಅಂದರೆ, ನಿಮ್ಗೇನೂ ಗೊತ್ತಿಲ್ಲಪ್ಪ, ABCD ಗೊತ್ತಿಲ್ಲ, ಕೋಚಿಂಗ್ ಕ್ಲಾಸ್ಗೆ ಯಾಕೆ ಹೋಗಬೇಕು ಫ್ರೆಂಡ್ಸ್? ನೀವೇನಾದರೂ ಕೋಚಿಂಗ್ ಕ್ಲಾಸ್ಗೂ ಬಂದರೆ ಬರ್ಡನು, ಎಲ್ಲರಿಗೂ ಬರ್ಡನು. ಕೋಚಿಂಗ್ ಫೀ, ಓಕೆ, ಇಲ್ಲಿ ಬೆಂಗಳೂರು ಧಾರವಾಡ ಇಲ್ಲ ಬೇರೆ ಕಡೆ ಇದ್ದರೆ ಮನೆ ಬಾಡಿಗೆ, ಊಟ, ನಿಮ್ಮ ಖರ್ಚು ಎಲ್ಲ ಸೇರಿ ಒಬ್ಬ ವ್ಯಕ್ತಿಗೆ ನಾನು ಲೋಯೆಸ್ಟ್ ಆಫ್ ದ ಲೋ ಅಲ್ಲಿ ಜೀವನ ಮಾಡ್ತೀನಂದ್ರು ಒಂದು ತಿಂಗಳಿಗೆ 10,000 ರೂಪಾಯಿ ಖರ್ಚು. 10,000 ರೂಪಾಯಿ ಖರ್ಚು.
ಸೊ ಯೋಚನೆ ಮಾಡಿ, ನೀವು ದುಡ್ಡು ಖರ್ಚು ಮಾಡ್ತಿದ್ರಿ, ಇದು ಮಾಡ್ತಿಲ್ಲ, ಬಟ್ ನಿಮ್ಮ ಆಗಲೇಬೇಕು ಅಂತ ನೀವು ಡೆಡಿಕೇಟೆಡ್ ಆಗಿ ಆನ್ಲೈನಲ್ಲಿ ರಿಸೋರ್ಸ್ ಇದ್ದಾವೆ. ನಾನೇನೋ ನೀವೇ ಒಬ್ಬರೇ ಮನೇಲಿ ಕೂತ್ಕೊಂಡು ತಪಸ್ಸು ಮಾಡ್ಕೊಂಡು ಓದಿ ಅಂತ ಹೇಳ್ತಿಲ್ಲ. ಆನ್ಲೈನಲ್ಲಿ ರಿಸೋರ್ಸ್ ಇರ್ತವೆ, ಯೂಟ್ಯೂಬ್ ಚಾನಲ್ಸ್ಗಳಿದ್ದಾವೆ. ನನ್ನದೇ ಚಾನಲ್ನ ಓದಿ ಅಂತ ನಾನು ಹೇಳ್ತಿಲ್ಲ. ಆದರೆ ನಿಮ್ಗೆ ಹೇಳ್ತಿರೋದೇನೆಂದರೆ, ಓದಲಿಕ್ಕೆ ನೀವು ಡಿಸೈಡ್ ಮಾಡಿದಾಗ ಒನ್ ವೀಕ್ ಆದರೂ ಪರವಾಗಿಲ್ಲ, 1 ಮಂತ್ ಆದರೂ ಪರವಾಗಿಲ್ಲ, ಒಂದು ಪ್ರಾಪರ್ ಸ್ಟ್ರಾಟಜಿನ ಮಾಡ್ಕೊಂಡು ಆಮೇಲೆ ಕೂತ್ಕೊಳ್ಳಿ. ಜೋಶಲ್ಲಿ 2 ಮಂತ್ಸ್ ಓದ್ಬೋದು, 3ನೇ ತಿಂಗಳಿಗೆ ಆ ಜೋಶ್ ಇರಲ್ಲ. ಆವಾಗ ನೀವು 2 ಮಂತ್ಸ್ ಮಾಡಿದ ಹಾರ್ಡ್ ವರ್ಕ್ ಎಲ್ಲನೂ ಮರ್ತೋಗಿ. ನೀವು ಎಷ್ಟೋ ಸ್ಟೂಡೆಂಟ್ನ ನಾನು ಕೇಳಿದ್ದೀನಿ, ಸರ್ ನಾನು ಓದಿರ್ತೀನಿ, 1 ಮಂತು ಫುಲ್ ಈ ಸಬ್ಜೆಕ್ಟ್ನ ಓದಿದೆ ಸರ್, 1 ವೀಕ್ ಬಿಟ್ಟೆ, ನನಗೆ ಮತ್ತೆ ಎಲ್ಲ ಮರ್ತೋದೆ ಅಂತ. ಯಾಕೆ ಈ ಮರಿವು ಅಂದರೆ, ಒಂದು ಏನಂತೀವಿ, ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಂಡಿಲ್ಲ. ಓಕೆ, ಕಾನ್ಸೆಪ್ಟನ್ನ ಯಾವಾಗ ಅರ್ಥ ಮಾಡ್ಕೊಂಡು, ಅಫ್ಕೋರ್ಸ್ ಎಲ್ಲರೂ ಮರೀತಾರೆ. 1 ಮಂತ್ ಓದಿದ್ದಕ್ಕೆ 10 ವರ್ಷ ನೆನಪಿರ್ಬೇಕಂತ ಏನೂ ರೂಲ್ಸ್ ಇಲ್ಲ, ಎಲ್ಲರೂ ಮರೀತಾರೆ. ಆದರೆ ಮರಿವು ಹೇಗಿರಬೇಕು ಅಂದರೆ ಗೊತ್ತಾ, ಮತ್ತೆ ನೀವು ಇದನ್ನು ಓದಿದಾಗ, ಇದೇ ಎಕ್ಸಾಂಪಲ್ ಪಾಲಿಟಿ ತಗೊಳ್ಳಿ, ಇಲ್ಲ ಎಕನಾಮಿಕ್ಸ್ ತಗೊಳ್ಳಿ, 1 ಮಂತ್ ಓದಿದ್ದೀರಾ, ಅದಾದಮೇಲೆ 1 ವೀಕ್ ಬಿಟ್ಟಿದ್ದೀರಾ, ಸ್ವಲ್ಪ ಯಾಕೋ ಮರಿವು ಆಗ್ತಿದೆ, ನೀನು ಓದಿರೋದು ಏನೂ ಅರ್ಥ ಆಗ್ತಿಲ್ಲ ಅಂತ ಏನಾದರೂ ಇದ್ರು, ಅಫ್ಕೋರ್ಸ್ ಎಲ್ರಿಗೂ ಆಗುತ್ತೆ ಇದು. ಆದರೆ ನೆಕ್ಸ್ಟು ಈ ಬುಕ್ನ ನೀವು ತಗೊಂಡ್ರಿ, ಇವಾಗ 1 ಮಂತ್ ಓದಿರೋದು ನಿಮ್ಮ ಹತ್ರ 10 ಡೇಸಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಳೋ ಕ್ಯಾಪಬಿಲಿಟಿ ಏನಾದರೂ ಇದೆ ಅಂದರೆ ನೀವು ಇದರಲ್ಲಿ ಸ್ವಲ್ಪ ಹೋಲ್ಡಿಂಗ್ನ ತಗೋತಿದ್ದೀರಂತ. ನೆಕ್ಸ್ಟ್ ರಿವಿಷನ್ ಹೆಂಗಿರ್ಬೇಕು ಗೊತ್ತಾ, 2 ಡೇಸಲ್ಲಿ ಒಂದು ಕೋರ್ ಸಬ್ಜೆಕ್ಟ್ನ ಮುಗಿಸೋ ಕ್ಯಾಪಬಿಲಿಟಿ. ಅಂದರೆ ಕಾನ್ಸೆಪ್ಟನ್ನ ನೋಡಿದಾಗ, ಅನ್ಎಂಪ್ಲಾಯ್ಮೆಂಟ್ ಅಂತ ನೋಡಿದ್ವಿ, ಓಕೆ, ಪಾವರ್ಟಿ ಅಂದರೆ ಏನು, ಇಂಟರ್ನ್ಯಾಷನಲ್ ಬ್ಯಾಂಕ್ಗಳು ಯಾವ್ಯಾವ ಇದ್ದಾವೆ, ಫಿನಾನ್ಷಿಯಲ್ ಬ್ಯಾಂಕ್ಸು, ವರ್ಲ್ಡ್ ಬ್ಯಾಂಕು ಬಂದ ತಕ್ಷಣ ನಿಮಗೆ ವರ್ಲ್ಡ್ ಬ್ಯಾಂಕ್ ಅಂದರೆ ಅಲ್ಲಿದೆ, ಹೆಡ್ ಕ್ವಾರ್ಟರ್ ಇಲ್ಲಿದೆ, ಇಷ್ಟು ಕಂಟ್ರೀಸ್ ಇದ್ದಾವೆ, ಈ ಥರ ಕೆಲಸ ಮಾಡುತ್ತೆ ಅಂತ. ಸೊ ಫೈನಲಿ ನಾನು ಹೇಳೋದು ಒಂದೇ, ಕೋರ್ ಸಬ್ಜೆಕ್ಟ್ ಮೇಲೆ ಸ್ಟ್ರೆಂತ್ನ ಮಾಡ್ಕೊಳ್ಳಿ. ಇದಕ್ಕೆ ಸ್ಟ್ರೆಂಥನಿಂಗ್ ನೀವೇನಾದರೂ ನನಗೆ ಸಪೋರ್ಟ್ ಕೊಟ್ಟರೆ, ನಾನು ಈ ಒಂದು ಇನಿಷಿಯೇಟಿವ್ನ ಮಾಡಿದ್ದೀನಿ, ಡೆಫಿನೆಟ್ಲಿ ನಿಮ್ಮ ಜೊತೆ ನಾನು ಒಂದು ಆ ಸ್ಟ್ರಾಟಜಿನ ಹೆಲ್ಪ್ ಮಾಡ್ತೀನಿ. ಸ್ಪೆಷಲಿ ಫಾರ್ ದಿ ಬಿಗಿನರ್ಸು, ಯಾರು ಇವಾಗ ಗ್ರ್ಯಾಜುಯೇಷನ್ ಮುಗಿಸ್ತಿದ್ದಾರೋ ಇಲ್ಲ PUC ಮುಗಿಸ್ತಿದ್ದಾರೋ, ಅವ್ರಿಗೆ ಒಂದು ತುಂಬ ಕನ್ಫ್ಯೂಷನಲ್ಲಿರ್ತಾರೆ, ಯಾವ ಕೋಚಿಂಗ್ ಸೆಂಟ್ರಿಗೆ ಹೋಗಬೇಕು, ಏನು ಮಾಡಬೇಕು ಅಂತ. ಸೊ ಅದಕ್ಕೆ ಅಂಥವ್ರಿಗೆ ನಾನು ಡೇ ಬೈ ಡೇ ನಾನು ಗೈಡ್ ಮಾಡ್ತೀನಿ. ನೀವು ನನ್ನ ಸಪೋರ್ಟ್ ಕೊಟ್ಟರೆ, ನೀವು ಎಷ್ಟು ನನ್ನ ಸಬ್ಸ್ಕ್ರೈಬ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ಲೈಕ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ, ಅದ್ರ ಮೇಲೆ ನಾನು ಡೆಫಿನೆಟ್ಲಿ ನನ್ನ ಟೈಮ್ ಕೂಡ ನಿಮ್ಮನ್ನು ಡೆಡಿಕೇಟೆಡ್ ಮಾಡಿ ನಿಮಗೆ ಒಂದು ಪ್ರಾಪರು ನಿಮ್ಮ ಸ್ಟ್ರೆಂತು ವೀಕ್ನೆಸ್ನ ನಾವು ಹೇಗೆ ಅನಲೈಸ್ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ. ಓಕೆ, ಸೊ ಇದರಿಂದ ನಾನು ಫೈನಲಿ ಹೇಳೋದು ಒಂದೇ, ನೀವು ಸ್ಟಾರ್ಟ್ ಮಾಡ್ತಿದ್ರೆ ಒಂದು ಪ್ಯಾಕೇಜ್ ಅಂತೀವಲ್ಲ, ಪ್ಯಾಕೇಜಲ್ಲಿ ಸ್ಟಾರ್ಟ್ ಮಾಡಿ. ಅಂದರೆ ಪ್ಯಾಕೇಜ್ ಅಂದರೆ ನನಗೆ ದುಡ್ಡು ಕೊಡಿ ಅಂತ ಹೇಳ್ತಿಲ್ಲ, ಒಂದು ಟೈಮ್ನ ಪ್ಯಾಕೇಜ್ ಮಾಡ್ಕೊಳ್ಳಿ. ನನಗೆ ಎಷ್ಟು ವರ್ಷವರೆಗೂ, ಎಷ್ಟು ತಿಂಗಳವರೆಗೂ ನನಗೆ ಈ ಒಂದು ಓದಲಿಕ್ಕೆ ನನಗೆ ಅವಕಾಶ ಇದೆ ಅಂತ ನೀವು ಡಿಸೈಡ್ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ನೀವು ಫುಲ್ ಟೈಮ್ ಓದೋರಿದ್ದರೆ, ಪಾರ್ಟ್ ಟೈಮ್ ಓದೋದಿದ್ರೆ, ನಿಮ್ಮ ವರ್ಕ್ ಟೈಮು ಪ್ಲಸ್ಸು ನಿಮ್ಮ ಅದರ್ಸ್ ಆ್ಯಕ್ಟಿವಿಟೀಸ್ನ ಬಿಟ್ಕೊಂಡು ನಿಂಗೆ ಎಷ್ಟು ಫ್ರೀ ಟೈಮ್ ಸಿಗ್ತಿದೆ ಅದನ್ನು ನಾನು ಹೇಗೆ ಯುಟಿಲೈಸ್ ಮಾಡ್ಕೋಬೋದು ಅಂತ. ಸೊ ನೀವು ಇವಾಗ ಏನು ರೀಲ್ಸ್ ನೋಡ್ತಿದ್ದೀರಾ, ಆ ರೀಲ್ಸಲ್ಲಿ 50% ರೀಲ್ಸ್ನ ಕಮ್ಮಿ ಮಾಡಿದ್ರೆ ನೀವು ಈ 50%ನ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದೋರಿಗೆ ಹೇಳ್ತಿದ್ದೀನಿ, ಅದನ್ನು ನೀವು ರಿಯಲೈಸ್ ಮಾಡ್ಕೋಬೋದು ಅಂತ ಹೇಳ್ತಾ, ಫ್ರೆಂಡ್ಸ್ ದಯವಿಟ್ಟು ನಾನು ಇದರಲ್ಲೆಲ್ಲ ಸುಮ್ಮನೆ ಗೀಚಿದ್ದೀನಿ, ಸರಿಯಾಗಿ ಬರೆದಿಲ್ಲ, ಸೊ ದಯವಿಟ್ಟು ಕ್ಷಮಿಸಿ. ಸೊ ನಿಮಗೆ ಈ ಒಂದು ಕಾನ್ಸೆಪ್ಟನ್ನ ಹೇಗೆ ಕೋರ್ ಸಬ್ಜೆಕ್ಟ್ನ ಸ್ಟ್ರೆಂಥನಿಂಗ್ ಮಾಡ್ಕೋಬೇಕು, ಕೋರ್ ಸಬ್ಜೆಕ್ಟಿಂದ ಯಾವ ರೀತಿಯ ಉಪಯೋಗ ಇದೆ, ಸೊ ಅದರಿಂದ ನಾವು ಹೇಗೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನ ಹೇಗೆ ನಾವು ಫೇಸ್ ಮಾಡ್ಬೋದು, ಕೋರ್ ಸಬ್ಜೆಕ್ಟ್ನ ಸ್ಟ್ರೆಂಥನ್ ಮಾಡಿಕೊಂಡ್ರೆ ಈವನ್ ಬಿಟ್ವೀನ್ ನಿಮ್ಮ ಬ್ರೇಕು, ಅಂದರೆ 1 ಇಯರ್ ಓದಿರ್ತೀರ, ಅದಾದಮೇಲೆ 3 ಮಂತ್ಸ್ ಏನೋ ಬೇರೆ ಇಶ್ಯೂಯಿಂದನೋ ಏನೋ ಓದಿರಲ್ವೋ, ಇಲ್ಲಾಂದರೆ ಬೇರೆ ಕೆಲಸ ಮಾಡ್ತಿರ್ತೀರೋ, ಅದರಿಂದನೂ ನೀವು ಹೇಗೆ ಕೋರ್ ಸಬ್ಜೆಕ್ಟ್ನ ಸ್ಟ್ರೆಂಥನಿಂಗ್ ಮಾಡಿಕೊಂಡು ಹೇಗೆ ಬೌನ್ಸ್ ಬ್ಯಾಕ್ ರಿಫ್ರೆಶ್ ಮಾಡಿ ಹೇಗೆ ಮತ್ತೆ ಟ್ರ್ಯಾಕಿಗೆ ಬರ್ಬೋದು. ಓಕೆ, ಸೊ ಕೋರ್ ಸಬ್ಜೆಕ್ಟ್ ಅನ್ನೋದು PC ಇಂದ DC ವರೆಗೂ ವ್ಯಕ್ತಿ ತಿಳಿದಾಗ ಮಾತ್ರ ಅದನ್ನು ಆಗ್ಲಿಕ್ಕೆ ಸಾಧ್ಯ. ಯಾರೋ ಒಬ್ಬ 1000 ಪೋಸ್ಟ್ PCಯಲ್ಲಿ ಒಂದು 50 ಜನ ಮಗಪ್ ಏನಂತೀವಿ ಬೈ ಹ್ಯಾಟ್ ಮಾಡ್ಕೊಂಡು ಆಗಿರ್ಬೋದು, ಬಟ್ ಇದರಲ್ಲಿ 950 ಜನ ಏನಿದ್ದಾರೆ ತುಂಬ ನಾಲೆಡ್ಜಲ್ಲೇ ಆಗಿರ್ತಾರೆ. ಓಕೆ, ಸೊ ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಸೊ ನೀವು ಈ 50 ಜನ ಲಕ್ಕಿ ಆಗೋಕ್ಕೆ ಹೋಗಬೇಡಿ, ಯಾಕಂದರೆ ಇದು ಯಾವಾಗ ಬೇಕಾದರೂ ಚೇಂಜ್ ಆಗ್ಬೋದು. ಬಟ್ ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವು ನೋಡ್ತಿರ್ತೀರ,
ಆ ಕಾಲ ಹೋಗ್ಬಿಟ್ಟಿದೆ. ಅತ್ಯಂತ ಉದ್ದವಾದ ನದಿ ಯಾವುದು, ಅತ್ಯಂತ ದೊಡ್ಡ ಡ್ಯಾಮ್ ಯಾವುದು, ಇದೆಲ್ಲ ಬಿಟ್ಬಿಟ್ಟಿದ್ದಾರೆ. ಇವಾಗ ತುಂಬ ಸ್ಪೆಸಿಫಿಕ್ಕಾಗಿ ಕೇಳ್ತಾರೆ, ಅಂದರೆ ತುಂಬ ಕಾಮನ್ ಸೆನ್ಸಲ್ಲಿ ಕೇಳ್ತಾರೆ. ಯಾವ ವ್ಯಕ್ತಿ ಒಂದು ವಿಷಯನ ತುಂಬ ಡೆಪ್ತಾಗಿ ಬೇಡ, ತುಂಬ ಡೆಪ್ತ್ ಬೇಡ, ಆದರೆ ಆ ಒಂದು ಟಾಪಿಕ್ ಬಂದಾಗ ಅದರ ಬಗ್ಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಯಾರಿಗಿದೆ ಅಂಥವ್ರಿಗೆ ಈ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ನೀವು ಇತ್ತೀಚಿನ ದಿನಗಳಲ್ಲಿ PSI ಪೇಪರ್ ತೆಗೆದು ನೋಡಿರಿ. PSI ಪೇಪರು 2020 ಕೇಳಿರೋ ಪೇಪರು, ಅದೇ ಇವಾಗ ಎಕ್ಸಾಮ್ ಆಯ್ತಲ್ವಾ, ಆ ಪೇಪರ್ನ ನೀವು ಡಿಫ್ರೆನ್ಷಿಯೇಟ್ ಮಾಡಿ ಎಷ್ಟರ ಮಟ್ಟಿಗೆ ಚೇಂಜ್ ಆಗ್ತಿದೆ. ಅದೇ ಥರ FDA ನೋಡಿ, SDA ನೋಡಿ, ಮೊನ್ನೆ ಗ್ರೂಪ್ B ಎಲ್ಲ ನಡೀತು ಬ್ಯಾಕ್ವರ್ಡ್ ಕ್ಲಾಸಸ್ದು, ಅದ್ರದ್ದು ಕ್ವೆಶನ್ ನೋಡಿ. ಸೊ ಇದರಿಂದ ತಿಳ್ಕೊಳ್ಳೋದೇನು ಅಂದರೆ, ಮತ್ತು ಕಟ್ ಆಫು ಕೂಡ ಕ್ವೆಶನ್ ಟಫ್ ಆಗ್ತಿದೆ, ಕ್ವೆಶನ್ನು ಲೆವೆಲು ಇನ್ಕ್ರೀಸ್ ಆಗ್ತಿದೆ. ಸೊ ಸೆಲೆಕ್ಷನ್ ಕೂಡ ಏನು ಹೇಳ್ತೀವಿ, ಕಟ್ ಆಫ್ ಮಾರ್ಕ್ಸ್ ಏನಿದೆ, ಕಟ್ ಆಫು ಕೂಡ ಕಮ್ಮಿಗಾಗ್ತಿದೆ. ಅಂದರೆ ಏನು ಕ್ವೆಶನ್ ಟಫ್ ಆಯಿತು ಅಂದರೆ, ಯಾರು ಮುಂಚೆ 200 ಮಾರ್ಕ್ಸ್ಗೆ PSIಯಲ್ಲಿ 200 ಮಾರ್ಕ್ಸ್ಗೆ 175 180ವರೆಗೂ ತೆಗಿಯೋರು, ಇವಾಗ 200 ಮಾರ್ಕ್ಸ್ಗೆ 150 ಮ್ಯಾಕ್ಸಿಮಮ್ ತೆಗಿತಿದ್ದಾರೆ. ಸೊ ಮಿನಿಮಮ್ ಲೆವೆಲ್ಗೆ ಎಷ್ಟು 100 to 110 ಇರೋರು ಕೂಡ, ಅಂದರೆ ಕ್ಯಾಟಗರಿ ಪ್ಲಸ್ಸು ಬೇರೆ ಬೇರೆ ರಿಸರ್ವೇಷನ್ ಇರೋರು ಕೂಡ ಇದರಲ್ಲಿ ಆಗ್ತಿದ್ದಾರೆ. ಸೊ ಇದನ್ನು ನೀವು ಅರ್ಥ ಮಾಡ್ಕೊಳ್ಳೋದು ಏನಂದರೆ, ನಾನು 200ಗೆ 180 ಬೇಡಪ್ಪ ನನಗೆ, ಬಟ್ ಕೋರ್ ಸಬ್ಜೆಕ್ಟಿಂದ ಕೇಳಿರೋ ಕ್ವೆಶನ್ನ ನಾನು ಯಾವುದೇ ಕಾರಣಕ್ಕೂ ತಪ್ಪು ಮಾಡಬಾರ್ದು. ಅದನ್ನು ತಪ್ಪು ಮಾಡಿದರೆ ನನ್ನ ಸೆಲೆಕ್ಷನ್ ಪರ್ಸೆಂಟೇಜ್ 50%, 70%, 80% ಡೌನ್ ಆಗಿಬಿಡುತ್ತೆ ಫ್ರೆಂಡ್ಸ್. ಕೆಲವೊಂದು ಸ್ಟ್ರಾಟಜಿ ಹಾಗೆ ಇರೋದು. ಪಾಲಿಟಿಕ್ಸು ಎಷ್ಟು ಜನ, ಇವಾಗ ನಾನು ಹೇಳ್ತಿಲ್ವ, ಪಾಲಿಟಿಕ್ಸ್ ಸಬ್ಜೆಕ್ಟ್ನ ಎಷ್ಟು ನೀಟಾಗಿ ಓದಿರ್ತಾರೆ ಗೊತ್ತಾ ಕ್ಯಾಂಡಿಡೇಟ್ಗಳು. 1,000 ಪೋಸ್ಟ್ಗೆ 1,00,000 ಜನ ಏನಾದರೂ ಅಪ್ಲೈ ಮಾಡ್ತಿದ್ದಾರಂದರೆ, ಈ 1,00,000 ಜನದಲ್ಲಿ 50,000 ಜನರಿಗೆ ಪಾಲಿಟಿ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಇವನೇನು ಮಾಡ್ತಾನೆ, 10ರಿಂದ 15 ಕ್ವೆಶನ್ ಪಾಲಿಟಿ ಬರುತ್ತೆ, ಇದರಲ್ಲಿ 12ರಿಂದ 13 ಕ್ವೆಶನ್ ರೈಟ್ ಮಾಡೋ ಕ್ಯಾಪಬಿಲಿಟಿ 50,000 ಜನಕ್ಕಿದೆ ಫ್ರೆಂಡ್ಸ್. ನೀವು ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ನನಗೆ ಈ ಕೋರ್ ಸಬ್ಜೆಕ್ಟ್ ಬೇಡ, ನಾನು ಬೇರೆ ಓದ್ಕೋತೀನಿ ಅಂದ್ರೆ, ನೀವು ಕಷ್ಟಪಟ್ಟು ಬೇರೆ ಮಗ್ಅಪ್ ಮಾಡಿರೋದು, ಬೈಹ್ಯಾಟ್ ಮಾಡಿರೋದು, ನೀವು ಎಷ್ಟೇ ಕಷ್ಟಪಟ್ಟು 60 ಮಾಡ್ಬೋದು. ಆದರೆ ಈ ಕೋರ್ ಸಬ್ಜೆಕ್ಟಲ್ಲಿ ಸ್ಟ್ರಾಂಗ್ ಇರೋ ವ್ಯಕ್ತಿ 60 ಆರಾಮಾಗಿ ಮಾಡ್ತಾನೆ. ಅದಾದಮೇಲೆ 5ರಿಂದ 10 ಮಾರ್ಕ್ಸ್ ಏನಿದ್ದಾವೆ ಅದರಲ್ಲಿ ಅವನು ಗೇಮ್ನ ಆಡ್ತಾನೆ. ಆ 5-10 ಮಾರ್ಕ್ಸ್ನ ಹೆಂಗಾದರೂ ಮಾಡಿ ಅವನು ಓದಿರೋ ಕಾನ್ಫಿಡೆನ್ಸ್ ಲೆವೆಲಿಂದ ಇದನ್ನು ಪಡ್ಕೊಂಡ್ರೆ, ಯಾರು 70 ಮಾರ್ಕ್ಸ್ ತೆಗಿತಾ ಇದ್ದಾರೋ ಅವ್ರು ಸೆಲೆಕ್ಟ್ ಆಗ್ತಿದ್ದಾರೆ PCP, SDA, FDAಯಲ್ಲಿ. ಸೊ ನಿಮಗೂ ಮತ್ತು ಸೆಲೆಕ್ಟ್ ಆಗಿರೋ ಕ್ಯಾಂಡಿಡೇಟ್ಗೂ ಎಷ್ಟು ವ್ಯತ್ಯಾಸ ಇದೆ, 10 ಮಾರ್ಕ್ಸ್ ವ್ಯತ್ಯಾಸ ಇದೆ. ಕೆಲವೊಂದು ಸಲ 5 ಮಾರ್ಕ್ಸ್ಗೂ ಮಾರ್ಜಿನ್ಸ್ ಇದೆ. ಓಕೆ, ಸೊ ಸೆಲೆಕ್ಟೆಡ್ ಕ್ಯಾಂಡಿಡೇಟು 65 to 70 ಮಾಡ್ತಿದ್ದಾನೆ. ನೀವು ಕಷ್ಟಪಟ್ಟು 2 ವರ್ಷ 3 ವರ್ಷ ಓದಿರೋ ಕ್ಯಾಂಡಿಡೇಟು 58 to 65 ಒಳಗಡೆ ಒದ್ದಾಡ್ತಿದ್ದೀರಾ. ಸೊ ಈ 7 ಮಾರ್ಕ್ಸಿಂದ, ಸರ್ ನಾನು 5 ಮಾರ್ಕ್ಸಿಂದ ಹೋಯ್ತು ಸರ್. ಸೊ ಈ 5 ಮಾರ್ಕ್ಸ್ ಏನಿದ್ದಾವೆ, ನೀವು ಕೋರ್ ಸಬ್ಜೆಕ್ಟ್ನ ಮಿಸ್ ಮಾಡಿರ್ತೀನಿ. ಬೇಕಾದರೆ ನೀವು ಬರೆದಿರೋ ಎಕ್ಸಾಮ್ನ ವಾಪಸ್ ತೆಗೆದು ನೋಡಿ, ನಿಮಗೆ ಬೇಜಾರಾಗುತ್ತೆ, ಅಯ್ಯೋ ಈ ಕ್ವೆಶನ್ನು ಎಕನಾಮಿಕ್ಸ್ ಇಷ್ಟು ಈಸಿ ಇದೆ, ನಾನು ಯಾಕೆ ಇದನ್ನು ತಪ್ಪು ಹಾಕ್ತೆ, ಹೆಂಗೆ ಮರ್ತೋದೆ ಅಂತ. ಸೊ ಅದು ಆಗಬಾರ್ದು ಅಂದರೆ ಕೋರ್ ಸಬ್ಜೆಕ್ಟ್ನ ಸ್ಟ್ರೆಂತ್ ಮಾಡ್ಕೊಳ್ಳಿ. ಸೊ ಬಿಗಿನರ್ಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಕಂಪ್ಲೀಟು ಒಂದು ಇಯರ್ ಪ್ಯಾಕೇಜ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ನಿಮ್ಮನ್ನು ನಾನು ಮೋಟಿವೇಟ್ ಮಾಡಿಕೊಂಡು ಸಾಧ್ಯ ಆದಷ್ಟು ನನ್ನ ಕೈಲಿ ಎಷ್ಟಾಗುತ್ತೆ ನಿಮ್ಮನ್ನು ಹೆಲ್ಪ್ ಮಾಡ್ಕೊಂಡು ಹೋಗ್ತಿರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮಗೆ ಪ್ರಾಕ್ಟಿಕಲ್ ವೇ ಆಫ್ ಟೀಚಿಂಗ್ನ ಕಲಿಸೋಣ. ಮುಂದಿನ ವೀಡಿಯೋ ನಂದು ಹೇಗಿರುತ್ತೆ ಅಂದರೆ, ಈ ಕೋಚಿಂಗ್ ಕ್ಲಾಸ್ ಇಂಪಾರ್ಟೆಂಟಾ ಇಲ್ವಾ, ಈ ಎಷ್ಟೋ ಜನ ನಾನು ಸೆಲೆಕ್ಟ್ ಆಗಿದ್ದೀನಿ, ನೀನು ಸೆಲೆಕ್ಟ್ ಆಗಿದ್ದೀನಿ ಅಂತ ಬಂದು ಒಂಥರ ಅಡ್ವರ್ಟೈಸ್ಮೆಂಟ್ಗಳು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಇದು ಎಷ್ಟು ಮಟ್ಟಿಗೆ ನಿಮ್ಮನ್ನು ನಿಜವಾಗ್ಲೂ ಮೋಟಿವೇಟ್ ಮಾಡುತ್ತಾ ಜಾಬ್ ತಗೊಳ್ಳಿಕ್ಕೆ. ಮತ್ತು ನೀವು 3 to 4 ಇಯರ್ಸ್ ಟೈಮ್ನ, 3 to 4 ಇಯರ್ ನಿಮ್ಮ ಪ್ರೈಮ್ ಟೈಮ್ನ ಏನು ಹೇಳ್ತೀವಿ ಅಂದರೆ, ನಿಮ್ಮ ಯೌವನ ಅಂತ ಏನು ಹೇಳ್ತೀವಿ, ಅದನ್ನು ನೀವು ಇಲ್ಲಿ ಹಾಳು ಮಾಡ್ತಿದ್ದೀರಾ ಇಲ್ವಾ, ನಿಜವಾಗ್ಲೂ ಇದನ್ನು ಯುಟಿಲೈಸ್ ಮಾಡ್ತಿದ್ದೀರಾ. ಸೊ ನೀವು ಇದಕ್ಕೆ ಕಾಂಪಿಟೇಟಿವ್ ಫೀಲ್ಡ್ಗೆ ನೀವು ಫಿಟ್ ಆಗಿದ್ದೀರಾ ಇಲ್ಲ ಅಂತ ನೆಕ್ಸ್ಟ್ ಒಂದು ವಿಡಿಯೋ, ನನಗೆ ಡೆಫಿನೆಟ್ಲಿ ಒಂದು ಟೈಮ್ ಸಿಕ್ಕಾಗ ವಿಡಿಯೋ ಮಾಡಿ ನಿಮ್ಮನ್ನು ಸತ್ಯನ ಹೇಳ್ತೀನಿ. ಕೋಚಿಂಗ್ ಕ್ಲಾಸ್ ಸತ್ಯ. ಮತ್ತು ಈ ಕೆಲವರು ಕೋಚಿಂಗ್ ಕ್ಲಾಸ್ ಅವ್ರು ಏನು ಮಾಡ್ತಾರೆ, ಯಾರೊಬ್ಬ ಸೆಲೆಕ್ಟ್ ಆಗಿರೋ ಕ್ಯಾಂಡಿಡೇಟ್ನ ಫೋಟೋಸು, ವಿಡಿಯೋ ಮತ್ತು ಏನೋ ಒಂದು ವಿಡಿಯೋ ಕ್ಲಿಪ್ ಮಾಡಿಕೊಂಡು ಇಂಥ ಇನ್ಸ್ಟಿಟ್ಯೂಷನಲ್ಲಿ ಓದಿದ್ದಕ್ಕೆ ಮಾಡಿಕೊಂಡೆ ಅಂತ. ಆದರೆ 99 ಜನ ಫೇಲ್ ಆಗಿರೋದು ಇಂಟರ್ವ್ಯೂ ಮಾಡಿ ಹೇಳಿ ಇವ್ರಿಗೆ ನಾವು ಏನು ಕಮ್ಮಿ ಮಾಡಿದ್ವಿ ಅಂತ, ಅದನ್ನು ಯಾರೂ ಹೇಳಲ್ಲ ಫ್ರೆಂಡ್ಸ್. ಇದೆಲ್ಲ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತಾರೆ. ಸೊ ದಯವಿಟ್ಟು 20-30 ಸಾವಿರ ಕೊಟ್ಟು ಕೋಚಿಂಗ್ ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಇದು ಮಾಡ್ಕೋಬೇಡಿ. ಈ ಥರ ಒಂದು ಯಾರಾದರೂ ಒಂದು
ನಿಮಗೆ ಅವೈಲೇಬಲ್ಲು ನಿಮ್ಮ ಇನ್ ಹ್ಯಾಂಡ್ ಅವೈಲೇಬಲ್ ಅಂತ ಏನು ಹೇಳ್ತೀವಿ, ನಿಮ್ಮ ಮೊಬೈಲಲ್ಲೇ ಅವೈಲೇಬಲ್ ಮಾಡ್ತಿರೋದನ್ನ ಸ್ವಲ್ಪ ಒಂದಿಷ್ಟು 1 ಮಂತು ನೀವೇ ಟೈಮ್ ಕೊಡಿ. 1 ಮಂತ್ನ ಟೈಮ್ ಕೊಟ್ಟು 1 ಮಂತ್ ಟೈಮ್ ಕೊಟ್ಟು 1 ಮಂತ್ ಟೈಮ್ ಕೊಟ್ಟು ನೀವು ಯೋಚನೆ ಮಾಡಿ, ನಾನು ಈ ಒಂದು ಎಕ್ಸಾಮ್ಗೆ ಫಿಟ್ ಇದ್ದೀನಾ, ಈ ಕ್ರೈಟೀರಿಯನ್ನೆಲ್ಲ ಫುಲ್ಫಿಲ್ ಮಾಡ್ತೀನಿ. ಕ್ರೈಟೀರಿಯಾ ಅಂದರೆ ನೀವು ಎಜುಕೇಷನ್ ಕ್ರೈಟೀರಿಯಾ ಇರ್ಬೋದು, ಬಟ್ ನನಗೆ 1 ಇಯರ್ವರೆಗೂ ಇಫ್ ಇನ್ ಕೇಸ್ ಕಾಲ್ಫಾರ್ಮ್ ಆಗಿಲ್ಲ ಅಂದರೆ, ಇಫ್ ಇನ್ ಕೇಸ್ ಕಾಲ್ಫಾರ್ಮ್ ಆಗಲಿ ಕೂಡ ನಾನು ಫಸ್ಟ್ ಅಟೆಂಪ್ಟಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂದರೆ ಇನ್ನೊಂದು ವರ್ಷ ಕಾಯೋ ಪೇಷನ್ಸ್ ಇದೆ ನನಗೆ. ಇವೆಲ್ಲನೂ ತಿಳ್ಕೊಂಡಾಗ ನಿಮಗೆ ನೀವು ಒಂದು ಲಾಂಗ್ ಟರ್ಮ್ ಗೋಲ್ನ ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ. ಸುಮ್ಮನೆ ಒಂದು 6 ಮಂತ್ ಕೋಚಿಂಗ್ ಮಧ್ಯೆ ನಾನು ಏನೋ ಮಾಡಿದೆ ಆಗಲಿಲ್ಲ, ಮತ್ತೆ ಹೋದೆ, ಆಮೇಲೆ ಮತ್ತೆ ಕಾಲ್ಫಾರ್ಮ್ ಮಾಡಿದ್ರು, ಆಮೇಲೆ ಒಂದು 6 ಮಂತ್ ಕೋಚಿಂಗ್ ಹೋದೆ ಆಗಲಿಲ್ಲ. ಇದು ತುಂಬ ಪಾಸಿಬಿಲಿಟೀಸ್ ಕಮ್ಮಿ ಇದೆ ಫ್ರೆಂಡ್ಸ್. ಇವಾಗ ನಾನು ಹೇಳ್ತಿಲ್ವಾ, ಕಾಂಪಿಟೇಷನ್ ಲೆವೆಲು ಹಳೆ ಕಾಲದಲ್ಲಿ ಹೇಳ್ಬೋದು, ನಾವು ಹಿಂಗೆ ಒಂದೇ ತಿಂಗಳಲ್ಲಿ ಅಪ್ಲಿಕೇಶನ್ ಹಾಕಿ ಪಾಸ್ ಆದೆ ಅಂತ. ಆವಾಗ ಅಪ್ಲಿಕೇಶನ್ ಹಾಕೋದು ಕೂಡ ಡೇಟ್ ಗೊತ್ತಿರ್ತಿರ್ಲಿಲ್ಲ ಎಷ್ಟೋ ಜನಕ್ಕೆ. ಇವತ್ತು DPAR ಸರ್ಕಾರದ ಲೆವೆಲಲ್ಲಿ ಮುಂದಿನ ವರ್ಷ ನೆಕ್ಸ್ಟ್ ಇಯರು ಒಂದಿಷ್ಟು PSIನ FDAನ ಕರಿಬೇಕಂದ್ರೆ ಈ ವರ್ಷನೇ ಗೊತ್ತಾಗ್ತಿದೆ. ಒಂದು 100 ಪೋಸ್ಟ್ ಕರಿಬೇಕು ಅಂದರೆ 2026ಅಲ್ಲಿ 2025ಯಲ್ಲೇ ಪ್ರತಿಯೊಬ್ಬ ಹಳ್ಳಿಯಲ್ಲಿರೋರಿಗೂ ಗೊತ್ತಾಗ್ತದೆ. ಅವನು ಅವಾಗ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾನೆ ಪ್ರಿಪರೇಷನ್ನು. ಅದಕ್ಕೆ ಹೇಳ್ತಿದ್ದೀನಿ. ಸೊ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪ್ಲೀಸ್ ವಿಡಿಯೋನ ಫುಲ್ ನೋಡಿ. ಲೆಂತ್ ಇದ್ದರೂ ಕೂಡ ಸ್ವಲ್ಪ ನೀವೇ ಟೈಮ್ ಮಾಡಿಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಆಲ್.